ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ಹಿಂದಿನ ಅಧ್ಯಾಯಗಳಲ್ಲಿ ಅಂದರೆ 14, 15, 16 ಈ 3 ಅಧ್ಯಾಯಗಳಲ್ಲಿ ಪ್ರತಿಯೊಬ್ಬ ಜೀವನೂ ಮತ್ತೊಬ್ಬ ಜೀವನಿಂದ ಬೇರೆಯಾಗಿದ್ದಾನೆ. ಪ್ರತಿಯೊಬ್ಬರೂ ಭಿನ್ನ ಭಿನ್ನ ಸ್ವಭಾವದವರಾಗಿದ್ದಾರೆ. ಮತ್ತು ಅವರನ್ನು ಮುಖ್ಯವಾಗಿ 2 ವಿಭಾಗಗಳಲ್ಲಿ ವಿಂಗಡಿಸಬಹುದು. ದೈವಿ ಸಂಪತ್ತುಳ್ಳವರು ಹಾಗೂ ಆಸುರಿ ಸಂಪತ್ತುಳ್ಳವರು ಅಂತ. ಯಾರು ದೈವಿ ಸಂಪತ್ತುಳ್ಳವರಾಗಿದ್ದಾರೆ ಅವರು ಶಾಸ್ತ್ರ ವಿಧಾನವನ್ನು ಅನುಸರಿಸಿಕೊಂಡೇ ಅವರು ಕಾರ್ಯವನ್ನು ಮಾಡ್ತಕ್ಕಂಥವರು. ಇನ್ನು ಆಸುರಿ ಸಂಪತ್ತುಳ್ಳವರು ಅವರು ಬೇಕಂತಲೇ ಶಾಸ್ತ್ರ ವಿಧಾನಗಳನ್ನು ಮುರಿದು ಗೊತ್ತಿದ್ದೂ ಕೂಡ ತಿಳಿದು ದುರ್ಮಾರ್ಗವನ್ನು ಅವಲಂಬಿಸ್ತಕ್ಕಂಥವರು. ಇವರ ಹೊರತಾಗಿ ಬೇರೆ ತರಹದ ಜನರು ಕೆಲವರು ಇದ್ದಾರೆ. ಯಾರು ಅವರ ಬಗ್ಗೆ ಪ್ರಶ್ನೆ ಅರ್ಜುನನದ್ದು. ಕೆಲವರು ದೇವ್ರ ಪೂಜೆ ಮಾಡ್ತಾರೆ, ಅವರಿಗೆ ಪುಣ್ಯ ಪಾಪ ಸ್ವರ್ಗ ನರಕಗಳ ಬಗ್ಗೆ ವಿಶ್ವಾಸ ಇದೆ. ಆದರೆ ಶಾಸ್ತ್ರವನ್ನು ತಿಳಿದು ಅದರಂತೆ ಆಚರಿಸುವ ಶ್ರೇಷ್ಠ ಯೋಗ್ಯತೆ ಅವರಲ್ಲಿಲ್ಲ. ಶಾಸ್ತ್ರವನ್ನು ತಿಳಿದವರು, ಅದಕ್ಕೆ ಅನುಸಾರವಾಗಿ ಕರ್ಮಾಚರಣೆ ಮಾಡುವವರು ಅವರು ದೈವಿ ಸಂಪತ್ತುಳ್ಳವರು ಅಂತ ಹೇಳಿದ. ಇನ್ನು ಗೊತ್ತಿದ್ದು ಶಾಸ್ತ್ರ ವಿಧಾನಗಳನ್ನು ಮುರಿದು ದುರ್ಮಾರ್ಗವನ್ನು ಅನುಸರಿಸುವವರು ಅವರು ತಾಮಸಿ ಪ್ರವೃತ್ತಿ ಉಳ್ಳವರು ಅಂತ ಹೇಳಿದ. ಇವೆರಡರ ಮಧ್ಯೆ ಅವರಿಗೆ ಆಸ್ತಿಕ್ಯ ಬುದ್ಧಿ ಇದೆ. ಈ ಪುಣ್ಯ ಪಾಪ ಸ್ವರ್ಗ ನರಕಾದಿಗಳ ಬಗ್ಗೆ ವಿಶ್ವಾಸ ಇದೆ. ಆದರೆ ಶಾಸ್ತ್ರಗಳನ್ನು ತಿಳಿದು ಆಚರಿಸುವವರಲ್ಲ ಅವರು, ಗೊತ್ತಿಲ್ಲ ಅವರಿಗೆ. ಈ ಕೆಲವರು ಉದ್ದೇಶಪೂರ್ವಕವಾಗಿ ಶಾಸ್ತ್ರ ವಿರುದ್ಧವಾಗಿ ಆಚರಿಸ್ತಾರೆ. ಈಗ ದುರ್ಯೋಧನಂಥವರು ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ ಅಂತ ಹೇಳ್ತಾನೆ. ಶಾಸ್ತ್ರದ ಜ್ಞಾನ ಇದ್ದರೂ ನಾನು ಪ್ರವೃತ್ತಿ ಮಾಡೋದಿಲ್ಲ ಅಂತ. ನನಗೆ ಧರ್ಮದ ಬಗ್ಗೆ ಗೊತ್ತಿದೆ, ಆದರೆ ನಾನು ಧರ್ಮದಲ್ಲಿ ಪ್ರವೃತ್ತಿ ಮಾಡಲ್ಲ. ಕೆಟ್ಟದ್ಯಾವಂತೂ ಗೊತ್ತಿದೆ, ನಾನು ಅದನ್ನೇ ಮಾಡೋದು ಅಂತ. ಅಂಥವರು ತಾಮಸಿ ಪ್ರವೃತ್ತಿಯವರು. ಆದರೆ ಕೆಲವರು ಹಾಗಿಲ್ಲ, ಅವರಿಗೆ ಶಾಸ್ತ್ರಜ್ಞಾನ ಇಲ್ಲ, ಆದರೆ ಆಸ್ತಿಕ್ಯ ಬುದ್ಧಿ ಇದೆ, ಪುಣ್ಯ ಪಾಪ ಸ್ವರ್ಗ ನರಕಾದಿಗಳಲ್ಲಿ ವಿಶ್ವಾಸ ಇದೆ. ಶಾಸ್ತ್ರ ತಿಳಿದು ಅದರ ತಕ್ಕಂತೆ ಆಚರಣೆ ಮಾಡಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಇಂಥವ್ರ ಗತಿ ಏನು? ದೈವೀ ಸ್ವಭಾವವುಳ್ಳವರ ಗತಿ ಏನು ಹೇಳಿದ ಹಿಂದಿನ ಅಧ್ಯಾಯದಲ್ಲಿ. ಆಸುರಿ ಸ್ವಭಾವದ ಗತಿ ಏನು ಹೇಳಿದ. ಇಂಥವರಿದ್ದಾರಲ್ಲ ಅವರು ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ
ಶಾಸ್ತ್ರವಿಧಾನವನ್ನು ತಿಳಿದಿಲ್ಲ. ಅವರು ಶಾಸ್ತ್ರವಿಧಾನವನ್ನು ತಿಳಿಯದೆ ಶ್ರದ್ಧೆಯಾನ್ವಿತಾ ಯಜಂತೆ, ಶ್ರದ್ಧೆಯಿಂದ ಯಾಗಾದಿಗಳನ್ನ ಮಾಡ್ತಾರೆ. ಆ ಒಂದು ನಿಷ್ಠೆ ಅವರಲ್ಲಿದೆ. ಅದು ಯಾವ ರೀತಿಯದ್ದು? ಅದು ಸಾತ್ವಿಕವೋ ಅಥವಾ ತಾಮಸವೋ ಅಥವಾ ರಾಜಸವೋ? ಹಿಂದೆ 3 ರೀತಿ ವಿಭಾಗ ಮಾಡಿದ, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಈ ಸ್ವಭಾವ ಅನ್ನೋದು ಅನಾದಿ ಆಗಿರುವಂಥದ್ದು ಅಂತಲೇ ಹೇಳಿದ. ಅದಕ್ಕನುಸಾರವಾಗಿ ಅವರು ಕರ್ಮಾಚರಣೆಯನ್ನು ಮಾಡ್ತಕ್ಕಂಥವರು. ಅದರಿಂದ ಸ್ವಭಾವಕ್ಕನುಗುಣವಾಗಿಯೇ, ಸ್ವಭಾವ ಅನ್ನೋದು ಅದು ಬದಲಾಗೋದಿಲ್ಲ. ಈಗ ಮಾವಿನ ಮರ ಮತ್ತು ಹುಣಸೆ ಮರ ಇವೆರಡನ್ನೂ ಒಂದೇ ಜಾಗದಲ್ಲಿ ನೆಟ್ಟರೂ ಕೂಡ ಅಲ್ಲಿ ಸಮಾನವಾದ ಪರಿಸರ ಇದೆ, ಅವೆರಡಕ್ಕೂ ಸಮಾನವಾದ ಉಪಚಾರ ಇದೆ. ಆದರೂ ಕೂಡ ಒಂದೇ ಸ್ಥಳದಲ್ಲಿ ಬಿತ್ತಿದರೂ ಸಹ ಅವುಗಳ ರುಚಿಯಲ್ಲಿ ವ್ಯತ್ಯಾಸ ಇಲ್ಲ. ಅದು ಬೇವಿನ ಮರವಾಗಿದ್ದರೆ ಅದು ಕಹಿಯಾಗಿ ಇರುತ್ತೆ, ಮಾವಿನ ಮರವಾಗಿದ್ದರೆ ಅದು ಸಿಹಿಯಾಗಿರುತ್ತೆ. ಅದಕ್ಕೆ ಹಾಕ್ತಕ್ಕಂತಹ ನೀರಾಗಲಿ ಅಥವಾ ಪರಿಸರವಾಗಲಿ ಯಾವುದೂ ಭಿನ್ನ ಆಗಿಲ್ಲ. ಹಾಗಿದ್ದರೂ ಸಹ ಆ ವ್ಯತ್ಯಾಸ ಯಾಕೆ ಅನ್ನೋದು ಪ್ರಶ್ನೆ ಬರುತ್ತೆ. ಈ ಥರ ವ್ಯತ್ಯಾಸ ಯಾಕೆ? ಒಂದೇ ನೆಲದಲ್ಲಿ ನೆಟ್ಟಂತಹ ಮಾವಿನ ಮರ, ಹುಣಸೆ ಮರ, ಅದಕ್ಕೆ ಒಂದೇ ರೀತಿಯಾದ ನೀರನ್ನು ಹಾಕಿದರು. ಬೇವಿನ ಮರದ ಬೀಜಕ್ಕೆ ಸಿಹಿಯ ನೀರು ಹಾಕಿದರೂ, ಸಕ್ಕರೆ ಬೆರೆಸಿ ನೀರು ಹಾಕಿದರೂ ಅದೇನು ಸಿಹಿ ಆಗಿ ಇರುವುದಿಲ್ಲ. ಇನ್ನು ಹುಣಸೆ ಮರ, ಅದಕ್ಕೂ ಕೂಡ ಸಿಹಿಯಾಗಿರ್ತಕ್ಕಂತಹ ನೀರನ್ನು ಹಾಕಿದರೂ ಕೂಡ ಹುಣಸೆ ಹಣ್ಣು ಹುಳಿಯಾಗಿ ಇರ್ತದೆ. ಬೇವಿನ ಮರ ಕಹಿಯಾಗಿ ಇರ್ತದೆ, ಮಾವಿನ ಮರ ಸಿಹಿಯಾಗಿ ಇರ್ತದೆ. 3 ಗಿಡಗಳಿಗೂ ಒಂದೇ ರೀತಿಯಾದ ಪರಿಸರ, ಒಂದೇ ರೀತಿಯಾದ ಉಪಚಾರ ಇದ್ದರೂ ಕೂಡ ಅವುಗಳ ಗುಣಗಳಲ್ಲಿ ವ್ಯತ್ಯಾಸ ಯಾಕೆ? ಅದು ಸ್ವಾಭಾವಿಕವಾಗಿರ್ತಕ್ಕಂತಹ ಗುಣ, ಆ ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ಈ ಪರಿಸರದ ಪ್ರಭಾವದಿಂದ ಈ ಮನಸ್ಥಿತಿಯನ್ನು ಸಂಪೂರ್ಣ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಕೆಲವ್ರದ್ದು ಸಾತ್ವಿಕವಾಗಿರುತ್ತೆ, ಕೆಲವ್ರದ್ದು ರಾಜಸವಾಗಿರುತ್ತೆ, ಕೆಲವ್ರದ್ದು ತಾಮಸವಾಗಿರುತ್ತೆ. ಆ ಪರಿಸರದ ಪ್ರಭಾವದಿಂದ ಅದೇನು ಬದಲಾಗುವುದಿಲ್ಲ. ಹೀಗೆ ಈ ತರಹ ಇದ್ದವರದು ಇವರ ಸ್ಥಿತಿ ಹೇಗೆ? ಕೆಲವರು ಶಾಸ್ತ್ರವಿಧಾನವನ್ನು ತಿಳಿದು ಅದರಂತೆ ಅನಿಸುವವರ ಸ್ಥಿತಿ, ಅದನ್ನು ಹೇಳಿದ ಕೃಷ್ಣ. ಇನ್ನು ಉದ್ದೇಶಪೂರ್ವಕವಾಗಿ ದ್ವೇಷ ಮಾಡುವವರು, ಅವರ ಸ್ಥಿತಿಯನ್ನು ಹೇಳಿದ. ಕೆಲವರಿಗೆ ಧರ್ಮಾಧರ್ಮಗಳ ಬಗ್ಗೆ ಸರಿಯಾಗಿ ಕಲ್ಪನೆ ಇಲ್ಲ, ಅವರವರ ಸ್ವಭಾವಾನುಸಾರವಾಗಿ ಅವರು ಪ್ರವೃತ್ತರಾಗಿದ್ದಾರೆ. ಇಂಥವರ ಸ್ಥಿತಿ ಏನು? ಇವರು ಮಾಡ್ತಕ್ಕಂತಹ ಕಾರ್ಯ ಯಾವ ವಿಧಾನದ್ದು ಮತ್ತು ಅದಕ್ಕೆ ಪ್ರಯೋಜನ ಏನು? ಇವರು ಪಡೀತಕ್ಕಂತಹ ಪ್ರಯೋಜನ ಸಾತ್ವಿಕವೋ, ರಾಜಸವೋ, ತಾಮಸವೋ ಎಂಬುದು ಅರ್ಜುನನ ಪ್ರಶ್ನೆ. ಹಾಗಾಗಿ ಆ ಅರ್ಜುನನ ಪ್ರಶ್ನೆಗೆ ಉತ್ತರದೊಂದಿಗೆ 17ನೇ ಅಧ್ಯಾಯ ಆರಂಭವಾಗುತ್ತೆ. ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಶಾಸ್ತ್ರವಿಧಿ ಮುತ್ಸೃಜ್ಯ, ಶಾಸ್ತ್ರವಿಧಾನವನ್ನು ಬಿಟ್ಟು ಅಂತ ಅರ್ಥ ಅಲ್ಲ, ಶಾಸ್ತ್ರವಿಧಾನವನ್ನು ತಿಳಿಯದೆ ಅಜ್ಞಾನವಶಾತ್ ಅದನ್ನು ಅನುಸರಿಸಿದವರು, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಗೆ ಅಂತ, ಅಜ್ಞಾನವಶಾತ್. ಆದರೆ ಅವರು ಶ್ರದ್ಧೆಯಾನ್ವಿತಾ, ಶ್ರದ್ಧೆಯಿಂದ ಮಾಡ್ತಾರೆ. ಆ ರೀತಿಯಲ್ಲಿ ಇರತಕ್ಕಂಥವರ ನಿಷ್ಠೆ ಕಾ ಕೃಷ್ಣ, ಹೇ ಕೃಷ್ಣ ಅವರ ಸ್ಥಿತಿ ಎಂಥದ್ದು? ಸತ್ವವೋ, ರಜಸ್ಸೋ, ತಮಸ್ಸೋ? ಸಾತ್ವಿಕವಾದ ಸ್ಥಿತಿಯೋ, ರಾಜಸವಾದ ಸ್ಥಿತಿಯೋ, ತಾಮಸವಾಗಿರ್ತಕ್ಕಂಥ ಸ್ಥಿತಿಯೋ? ಇದು ಅರ್ಜುನನ ಪ್ರಶ್ನೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ
ಸ್ವರೂಪವಾಗಿರತಕ್ಕಂಥ ಸ್ವಭಾವ ಇದೆ. ಅದಕ್ಕೆ ನಾವು ಸ್ವರೂಪ ಯೋಗ್ಯತೆ ಅಂತ ಹೇಳ್ತೀವಿ. ಸ್ವರೂಪ ಯೋಗ್ಯತೆ ಅಂತ. ಈ ಯೋಗ್ಯತೆಯನ್ನು ಅಥವಾ ಸ್ವಭಾವವನ್ನು ಯಾರೂ ಕೊಟ್ಟದಲ್ಲ. ಅದು ಜೀವನ ಅಸ್ತಿತ್ವದೊಂದಿಗೆ ಇರುವಂಥದ್ದು. ಜೀವ ಹೇಗೆ ಅನಾದಿಯೋ ಹಾಗೆ ಅವನಲ್ಲಿ ಆ ಒಂದು ವಿಶಿಷ್ಟವಾದ ಯೋಗ್ಯತೆಯನ್ನು ಇರ್ತದೆ. ಆ ಯೋಗ್ಯತೆಯನ್ನು ದೇವರು ಕೊಟ್ಟಿದ್ದಲ್ಲ. ಆ ಯೋಗ್ಯತೆಗೆ ಕೈ ಹಚ್ಚಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಅವರ ಸ್ವಭಾವ ಜನ್ಯವಾಗಿರತಕ್ಕಂತಹ ಏನು ಯೋಗ್ಯತೆ ಇದೆ, ಅದಕ್ಕೆ ಅನುಸಾರವಾಗಿ ಮನುಷ್ಯನಲ್ಲಿ ಈ ಶ್ರದ್ಧೆ ಇರುತ್ತೆ. ಆ ಶ್ರದ್ಧೆ ಅದು 3 ರೀತಿಯಾಗಿ ಇರುವಂಥದ್ದು ಎಂಬುದನ್ನು ಕೃಷ್ಣ ಇಲ್ಲಿ ಮುಂದೆ ಹೇಳ್ತಾನೆ. 14 ಅಧ್ಯಾಯೇ ನಾಣ್ಯಂ ಗುಣೇಭ್ಯಃ ಕರ್ತಾರಂ ಇತ್ಯಾದಿನ ಸರ್ವೋಪಿ ಪರಿಣಾಮಃ ಗುಣಕೃತಃ ಇತಿ ಸಾಮಾನ್ಯತಃ ಉಕ್ತಸ್ಯ ಅತ್ರ ಸತ್ವಾದಿಗುಣಕೃತಾನಾಂ ಶ್ರದ್ಧಾನಾಂ ಆಹಾರಸ್ಯ ತಪಃಪ್ರಭೃತಿ ಕರ್ಮಣಾಂ ಚ ಸಸದ್ರೂಪಾಣಾಂ ಭೇದೋಕ್ತ್ಯಾ ಪ್ರಪಂಚನಂ ಕ್ರಿಯತೆ. ಹಿಂದಿನ 16ನೇ ಅಧ್ಯಾಯಕ್ಕೂ ಮತ್ತು ಈ ಅಧ್ಯಾಯಕ್ಕೂ ಏನು ಸಂಗತಿ, ಹಿಂದಿನ ಅಧ್ಯಾಯಗಳಿಗೂ ಈ ಅಧ್ಯಾಯಕ್ಕೂ ಏನು ಸಂಗತಿ ಅದನ್ನು ರಾಯರಲ್ಲಿ ಹೇಳ್ತಾರೆ. ಹಿಂದೆ 14ನೇ ಅಧ್ಯಾಯದಲ್ಲಿ ಬಂತು ನಾಣ್ಯಂ ಗುಣೇಭ್ಯ ಕರ್ತಾರಂ ಎಂಬ 14ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಶ್ಲೋಕ. ಅಲ್ಲಿ ಕೃಷ್ಣ ಹೇಳಿದ ಸಮಸ್ತ ಕಾರ್ಯಗಳಿಗೂ ಕೂಡ ಈ ಸತ್ವರಜಸ್ತಮೋ ಗುಣಗಳೇ ಕರ್ತ. ಅನ್ಯಂ ಗುಣೇಭ್ಯ ಅನ್ಯಂ ಕರ್ತಾರಂ ನ. ಸಮಸ್ತ ಕಾರ್ಯಕ್ಕೂ ಗುಣವೇ ನಿಮಿತ್ತ ಅಂತ ಹೇಳಿದ್ದಾಯಿತು. ಈ ಅಧ್ಯಾಯದಲ್ಲಿ ಆ ಸತ್ವಾದಿ ಗುಣಗಳೇನಿವೆ ಆ ಗುಣಗಳಿಗೆ ಅನುಗುಣವಾಗಿ ಗುಣಗಳಿಗೆ ನಿಮಿತ್ತವಾಗಿರತಕ್ಕಂತಹ ಶ್ರದ್ಧೆಗಳು, ಅವರ ಆಹಾರ ವಿಹಾರ, ಅವರ ಆಚರಣೆಗಳು, ಅವರ ಕರ್ಮಗಳು ಇವೆಲ್ಲ ಸಾತ್ವಿಕ, ರಾಜಸ, ತಾಮಸ ಅಂತ ಭಿನ್ನ ಭಿನ್ನವಾಗಿ ಇರುವಂಥವುಗಳು. ಅದನ್ನು ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾನೆ. ಹಿಂದೆ 14ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ವಿಚಾರ ಏನಿದೆ, ಪೂರ್ವತ್ರ ಶಾಸ್ತ್ರವಿಧಾನೋಕ್ತಂ ಜ್ಞಾತ್ವಾ ಕರ್ಮಕಾರ್ಯಮಿತ್ಯುಕ್ತೆ ಲಬ್ಧಾವಸರ ಅರ್ಜುನ ಶಾಸ್ತ್ರವಿಧಿ ಅಜ್ಞಾನಿನಾಂ ಕಾಸ್ಥಿತಿ ಇತಿ ಪೃಚ್ಛತಿ ಯೈತಿ. 14ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಸರ್ವೋಪಿ ಪರಿಣಾಮ ಗುಣಕೃತಃ ಇತಿ ಸಾಮಾನ್ಯತಃ ಉಕ್ತಸ್ಯ, ಎಲ್ಲ ಪರಿಣಾಮಗಳು ಕೂಡ ಸಮಸ್ತ ಕಾರ್ಯಗಳು ಕೂಡ ಗುಣದ ಪರಿಣಾಮ, ಗುಣದ ನಿಮಿತ್ತ ಎಂಬುದಾಗಿ ಸಾಮಾನ್ಯವಾಗಿ ಹೇಳಿತ್ತು. ಈ ಅಧ್ಯಾಯದಲ್ಲಿ ಆ ಸತ್ವಾದಿ ಗುಣಗಳ ಪರಿಣಾಮಗಳಾಗಿರತಕ್ಕಂತಹ ಶ್ರದ್ಧಾ ಮೊದಲಾದವುಗಳು, ಶ್ರದ್ಧಾನಾಂ ಆಹಾರಸ್ಯ ತಪಃಪ್ರಭೃತಿ ಕರ್ಮಣಾಂಚ, ಆ ಸತ್ವಾದಿ ಗುಣಗಳನ್ನು ನಿಮಿತ್ತೀಕರಿಸಿಕೊಂಡು ಬರತಕ್ಕಂತಹ ಯಾವುದ್ಯಾವುದು ಸತ್ವಾದಿ ಗುಣಕೃತಾನಾಂ, ಸತ್ವಾದಿ ಗುಣಗಳನ್ನು ನಿಮಿತ್ತೀಕರಿಸಿಕೊಂಡು ಬರತಕ್ಕಂತಹ ಶ್ರದ್ಧಾನಾಂ ಶ್ರದ್ಧೆಗಳು, ಆಹಾರಸ್ಯ ಆಹಾರ, ತಪಸ್ಸು ಇವೇ ಮೊದಲಾದ ಕರ್ಮಗಳ ಶ್ರದ್ಧೆಗಳ ಮತ್ತು ಆಹಾರದ ತಪಃಪ್ರಭೃತಿ ಕರ್ಮಣಾಂ ತಪಸ್ಸೆ ಮೊದಲಾದ ಕರ್ಮಗಳು ಇವೆಲ್ಲವುಗಳು ಸತ್ ಅಸತ್ತು ಎಂಬುದಾಗಿ ಭಿನ್ನವಾಗಿದೆ ಎಂಬುದನ್ನು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದಾನೆ. ಹಾಗಾಗಿ 14ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಏನು ವಿಚಾರ ಇದೆ, ಎಲ್ಲ ಕಾರ್ಯಗಳಿಗೂ ಕೂಡ ಗುಣವು ನಿಮಿತ್ತ, ಸತ್ವಾದಿ ಪ್ರಕೃತಿ ಗುಣವು ನಿಮಿತ್ತ ಅಂತೇನು ಹೇಳಿದ್ದಲ್ಲ, ಅದರ ಒಂದು ಪ್ರಪಂಚನವನ್ನು ಇಲ್ಲಿ ಈ ಅಧ್ಯಾಯದಲ್ಲಿ ಕೃಷ್ಣ ಮಾಡ್ತಾ ಇದ್ದಾನೆ ಎಂಬುದಾಗಿ ಹಿಂದಿನ ಆ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಸಂಗತಿಯನ್ನು ರಾಯರಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ವಿವೃತ್ತಿಯಲ್ಲಿ. ಪೂರ್ವತ್ರ ಶಾಸ್ತ್ರವಿಧಾನೋಕ್ತಂ ಜ್ಞಾತ್ವಾ ಕರ್ಮಕಾರ್ಯಂ ಇತ್ಯುಕ್ತೆ. ಹಿಂದೆ ಹೇಳಿದ ಕೊನೆಗೆ 16ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳಿದ ಶಾಸ್ತ್ರವಿಧಾನವನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಕರ್ಮವನ್ನು ಮಾಡಬೇಕು ಅಂತ 16ನೇ ಅಧ್ಯಾಯದಲ್ಲಿ
ದೈವೀ ಸ್ವಭಾವ ಆಸುರಿ ಸ್ವಭಾವಗಳನ್ನೆಲ್ಲ ಹೇಳಿ ಅಲ್ಲಿ ಕೊನೆಗೆ ಶಾಸ್ತ್ರದ ಬಗ್ಗೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಮನುಷ್ಯನ ಕರ್ತವ್ಯ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ, ಶಾಸ್ತ್ರವನ್ನು ತಿಳಿದುಕೊಂಡು ಕಾರ್ಯವನ್ನು ಮಾಡಬೇಕು ಅಂತ 16ನೇ ಅಧ್ಯಾಯದಲ್ಲಿ ಬಂತು. ಆಗ ಅರ್ಜುನಿಗೆ ಪ್ರಶ್ನೆ ಬಂತು, ಸರಿ, ಶಾಸ್ತ್ರವಿಧಿಯನ್ನು ತಿಳಿದುಕೊಂಡು ಮಾಡುವವರು ಅವರು ದೈವಿ ಸ್ವಭಾವವನ್ನು ಹೊಂದಿ ಅವರು ಒಳ್ಳೆಯ ಪ್ರಯೋಜನ ಪಡೀತಾರೆ. ಇನ್ನು ಶಾಸ್ತ್ರವಿಧಿ ಗೊತ್ತಿದ್ದು ಅದನ್ನು ಮುರಿದು ದುರ್ಮಾರ್ಗಿಗಳಾಗಿರತಕ್ಕಂಥವರ ಗತಿ ಏನು ಅದನ್ನು ಕೃಷ್ಣ ಹೇಳಿದ್ದಾನೆ. ಆದರೆ ಈ ಶಾಸ್ತ್ರವಿಧಿಯನ್ನು ತಿಳಿಯದೇ ಇರತಕ್ಕಂತಹ ಶ್ರದ್ಧೆಯಾನ್ವಿತಾ, ಶ್ರದ್ಧೆಯಿಂದ ಕೂಡಿದವರು ಶ್ರದ್ಧಾ ಮಾತ್ರೇಣ ಯಜಂತೆ, ಕೇವಲ ಶ್ರದ್ಧೆಯಿಂದ ಅವರು ಕಾರ್ಯಗಳನ್ನು ಮಾಡ್ತಾರೆ, ಕರ್ಮವನ್ನು ಮಾಡ್ತಾರೆ. ಅಂಥವರ ನಿಷ್ಠಾ ಕಾ, ಅಂಥವರ ಸ್ಥಿತಿ ಏನು? ಇದು ಅರ್ಜುನ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಅಧ್ಯಾಯ ಹೊರಟದ್ದು. ಪೂರ್ವತ್ರ ಹಿಂದಿನ ಅಧ್ಯಾಯದಲ್ಲಿ ಶಾಸ್ತ್ರ ವಿಧಾನವನ್ನು ತಿಳ್ಕೊಂಡು, ಶಾಸ್ತ್ರ ಹೇಗೆ ವಿಧಿಸಿದ್ದಾರೆ, ಹೇಗೆ ಹೇಳಿದ್ದಾರೆ ಅದನ್ನು ತಿಳಿದು ಕರ್ಮವನ್ನು ಮಾಡಬೇಕು ಎಂಬುದನ್ನು ಅಲ್ಲಿ ಹೇಳಿದ್ದು. ಹಾಗೆ ಹೇಳಿದ್ದಕ್ಕೆ ಅವನಿಗೆ ಒಂದು ಪ್ರಶ್ನೆ ಬಂತು. ಲಬ್ಧಾವಸರ ಅರ್ಜುನ, ಶಾಸ್ತ್ರವಿಧಾನವನ್ನು ಅರಿತುಕೊಂಡು ಕರ್ಮವನ್ನು ಮಾಡಬೇಕು ಅಂತಾದರೆ ಶಾಸ್ತ್ರವಿಧಾನವನ್ನು ಅರಿದೇ ಇದ್ದವರು ಮಾಡೋದು ಹೇಗೆ ಎನ್ನುವ ಪ್ರಶ್ನೆ ಕೇಳಲಿಕ್ಕೆ ಒಂದು ಅವಕಾಶ ಬಂತು ಅವನಿಗೆ. ಆದ್ದರಿಂದ ಆ ಶಾಸ್ತ್ರವಿಧಿ ಅಜ್ಞಾನಿನಾಂ, ಶಾಸ್ತ್ರವಿಧಾನವನ್ನು ತಿಳಿದಿರತಕ್ಕಂಥವರ ಸ್ಥಿತಿಯು ಏನು ಅಂದರೆ ಅದಕ್ಕೆ ಉತ್ತರವಾಗಿ ಈ ಶ್ಲೋಕ, ಈ ಅಧ್ಯಾಯ ಹೊರಟಿದೆ. ಈ ಶ್ಲೋಕ 2ನೇ ಶ್ಲೋಕ 1ನೇ ಶ್ಲೋಕ ಹೊರಟಿದೆ ಎಂಬುದಾಗಿ ಕೃಷ್ಣ ರಾಯರದಕ್ಕೆ ಅವತರಣಿಕೆ ಕೊಡ್ತಾ ಇದ್ದಾರೆ. ತಾಮೇವ ವಿವಿಚ್ಛ ಆಹಾ, ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾನೆ. 3 ರೀತಿಯಾಗಿರತಕ್ಕಂತಹ ಶ್ರದ್ಧೆಗಳಿವೆ ಎಂಬುದನ್ನು ಮುಂದೆ ಹೇಳ್ತಾನೆ. ತೇ ಕಿಂ ಸಾತ್ವಿಕಾಹ ರಾಜಸಾಹ ತಾಮಸಃ ವಾ ಇತಿ, ಅಂಥವರ ಸ್ಥಿತಿ ಅದು ಸಾತ್ವಿಕವೋ ರಾಜಸವೋ ತಾಮಸವೋ ಎಂಬ ಈ ಪ್ರಶ್ನೆಗೆ 2ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಯಾರು ಈ ಶಾಸ್ತ್ರವಿಧಾನವನ್ನು ತಿಳಿದುಕೊಂಡಿಲ್ಲವೋ ಅಂಥವರ ಕಾರ್ಯಕಾರ್ಯ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣ ಅಂತೇನು ಕೃಷ್ಣ ಹೇಳಿದಾನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ ಅಂತ ಹೇಳಿದಲ್ವಾ. ಅಂತಹ ಶಾಸ್ತ್ರವಿಧಿಯನ್ನು ತಿಳಿದೇ ಇದ್ದವರ ವ್ಯಕ್ತಿಗಳು, ಅಂಥವರ ಶ್ರದ್ಧೆ ಅದು ಹೇಗಿರುತ್ತೆ ಎಂಬುದು ಹೇಳ್ತಾ ಇದ್ದಾನೆ. ತ್ರಿವಿಧಾ ಭವತಿ ಶ್ರದ್ಧಾ, 3 ರೀತಿಯಾಗಿರತಕ್ಕಂಥ ಶ್ರದ್ಧೆ, ಜೀವರ ಸ್ವಭಾವದಿಂದಲೇ ಹುಟ್ಟಿರುವಂಥದ್ದು. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ, ಸ್ವಭಾವದಿಂದಲೇ ಹುಟ್ಟಿರತಕ್ಕಂತಹ ಶ್ರದ್ಧೆ ಅದು 3 ವಿಧವಾಗಿದೆ. ಸಾತ್ವಿಕಿ ರಾಜಸಿ ತಾಮಸಿ ಚೈವ, ಸಾತ್ವಿಕ ರಾಜಸ ತಾಮಸ ಎಂಬುದಾಗಿ 3 ರೀತಿಯಾಗಿ ಇದೆ. ಅದನ್ನು ಹೇಳ್ತೇನೆ ಕೇಳು ಅಂತ ಕೃಷ್ಣ ಉತ್ತರ ಹೊರಟಿದ್ದಾನೆ. ತೇ ತ್ರಿವಿಧಾ ಅಪಿ ಸಂತೀತಿ ಭಾವೇನ ಪ್ರಾಕ್ ಯಾಗಾಂತತಯ ಎಷ್ಟು ವಿಶೇಷಣತ್ವೇನ ಉಕ್ತಂ ಶ್ರದ್ಧಾಂ ಸಾತ್ವಿಕತ್ವಾದಿನ ವಿಭಜ್ಯ ತದಾಶ್ರೇಣ ತೇಷಾಂ ಸಾತ್ವಿಕತ್ವಾದಿ ಸ್ವರೂಪಮಾಹ ತ್ರಿವಿಧಾ ಭವತಿ ಇತಿ ದ್ವಾಭ್ಯಾಂ. ಈ 3 ಬಗೆಯಾಗಿರತಕ್ಕಂತಹ ಶ್ರದ್ಧೆಗಳು
ಮೂರು ರೀತಿಯಾಗಿರ್ತಕ್ಕಂಥ ಶ್ರದ್ಧಾಗಳಿದ್ದಾರೆ. ಈ ಅವರ ಸ್ವರೂಪ ಅದೆಂಥದ್ದು ಅದನ್ನು ಈ 2ನೇ ಶ್ಲೋಕ ಹಾಗೂ 3ನೇ ಶ್ಲೋಕದಿಂದ ಹೇಳ್ತಾನೆ ಕೃಷ್ಣ. ತೇ ತ್ರಿವಿಧ ಅಪಿ ಸಂತಿ, ಆ ಥರ ಶ್ರದ್ಧೆ ಉಳ್ಳವರು 3 ರೀತಿಯಾಗಿದ್ದಾರೆ ಎಂಬ ಅಭಿಪ್ರಾಯದಿಂದ, ಇತಿಭಾವೇನ ಎಂಬ ಅಭಿಪ್ರಾಯದಿಂದ, ಪ್ರಾಕ್ ಹಿಂದೆ, ಯಾಗಾಂತತೆಯ ಎಷ್ಟು ವಿಶೇಷಣತ್ವೇನ ಉಕ್ತ ಶ್ರದ್ಧಾಂ, ಯಾಗದ ಅಂಗವಾಗಿ ಎಷ್ಟರಿಗೆ ವಿಶೇಷಣವಾಗಿ ಹೇಳಿರತಕ್ಕಂತಹ ಏನು ಶ್ರದ್ಧೆ ಇದೆ ಆ ಶ್ರದ್ಧೆಯನ್ನು ಸಾತ್ವಿಕತ್ವಾದಿನ ವಿಭಜ್ಯ, ಅದು ಶ್ರದ್ಧೆ ಸಾತ್ವಿಕ, ರಾಜಸ, ತಾಮಸ ಎಂಬುದಾಗಿ 3 ರೀತಿಯಾಗಿ ಅದನ್ನು ವಿಭಜಿಸಿ, ತದಾಶ್ರಯೇಣ ಅದನ್ನು ಯಾರು ಹೊಂದಿದ್ದಾರೆ ಅವರ ಆ ಸಾತ್ವಿಕಾದಿ ಏನು ಶ್ರದ್ಧೆಗಳಿವೆ ಅದಕ್ಕೆ ಅನುಗುಣವಾಗಿ ಅವರ ಸ್ವರೂಪ, ಸಾತ್ವಿಕ ಶ್ರದ್ಧೆ ಇರೋರ ಸ್ವರೂಪ ಎಂಥದ್ದು, ರಾಜಸ ಶ್ರದ್ಧೆ ಇರತಕ್ಕಂಥ ಸ್ವರೂಪ ಎಂಥದ್ದು, ಅದನ್ನು ತದಾಶ್ರಯೇಣ ಅದನ್ನು ಏನು ಅದಕ್ಕೆ ಅನುಗುಣವಾಗಿ ಸಾತ್ವಿಕತ್ವಾದಿ ವಿಭಜ್ಯ, ಸಾತ್ವಿಕತ್ವಾದಿ ಶ್ರದ್ಧೆಗಳೇನಿದೆ ಆ ಶ್ರದ್ಧೆಗೆ ಅನುಗುಣವಾಗಿ ತೇಷಾಂ ಸಾತ್ವಿಕತ್ವಾದಿ ಸ್ವರೂಪಮಾಹ, ಅವರ ಸಾತ್ವಿಕತ್ವಾದಿ ಸ್ವರೂಪ, ಅವರ ಸ್ವರೂಪ ಎಂಥದ್ದು, ಸಾತ್ವಿಕ ಸ್ವರೂಪವೋ ರಾಜಸ ಸ್ವರೂಪವೋ ತಾಮಸ ಸ್ವರೂಪವೋ ಎಂಬುದನ್ನು ಕೃಷ್ಣ ಹೇಳ್ತಾ ಇದ್ದಾನೆ 2ನೇ ಶ್ಲೋಕದಲ್ಲಿ ಅಂತ. ಈ 2ನೇ ಶ್ಲೋಕಕ್ಕೆ ವಿವೃತಿಯಲ್ಲಿ ಅವತರಣಿಕೆಯನ್ನು ಕೊಡ್ತಿದ್ದಾರೆ. ಶ್ರದ್ಧಾ ಅಂದ್ರೇನು, ಆಸ್ತಿಕ್ಯ ನಿಷ್ಠಾ ಸ್ವಭಾವಜೈವ ಇತ್ಯನ್ವಯ. ಸ್ವಭಾವಜ ಶ್ರದ್ಧಾ ಸ್ವಭಾವಜ, ಸಾ ಸ್ವಭಾವಜ ತ್ರಿವಿಧಾ ಭವತಿ, ಅದು ಸ್ವಭಾವಜ. ಆಸ್ತಿಕ್ಯನಿಷ್ಠ ಸ್ವಭಾವಜ ಏವ ಇತ್ಯನ್ವಯ. ಈ ಶ್ರದ್ಧಾ ಅದು ಸ್ವಭಾವಜೈವ, ಅವರವರ ಮನೋವೃತ್ತಿಯಾಗಿರತಕ್ಕಂತಹ ಶ್ರದ್ಧೆ, ಅದು ಯಾವತ್ತೂ ನೈಮಿತ್ತಿಕ ಅಲ್ಲ, ಅದು ಯಾವುದೋ ನಿಮಿತ್ತವಾಗಿ ಬಂದದ್ದಲ್ಲ, ಅದು ಸ್ವಾಭಾವಿಕವಾಗಿ ಅವರಿಗೆ ಬರುವಂಥದ್ದು. ಆಸ್ತಿಕ್ಯನಿಷ್ಠ ಅನ್ನೋದು ಸ್ವಭಾವಜೈವ ಅಂತ ಅನ್ವಯ. ಮನೋವೃತ್ತಿ ಶ್ರದ್ಧಾ ವ್ಯಾವೃತ್ತಯೇ ಸ್ವಭಾವಜ ಏವ ಇತ್ಯುಕ್ತಂ. ಈ ಶ್ರದ್ಧೆ ಅದು ನೈಮಿತ್ತಿಕ ಅಲ್ಲ, ಮನೋವೃತ್ತಿ ಶ್ರದ್ಧಾ ವ್ಯಾವೃತ್ತಯೇ. ಈ ಮನೋವೃತ್ತಿಯಾಗಿರತಕ್ಕಂತಹ ಶ್ರದ್ಧೆಯು ಅದು ಇನ್ನೊಂದರಿಂದಾಗಿ, ಇನ್ನೂ ಯಾವುದೋ ನಿಮಿತ್ತದಿಂದಾಗಿ ಬಂದಿರುವಂಥದ್ದು ಅಲ್ಲ, ಅದು ಸ್ವಾಭಾವಿಕವಾಗಿ ಹೊರತು ಇರುವಂಥದ್ದು, ನೈಮಿತ್ತಿಕವಾಗಿ ಅಲ್ಲ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಸ್ವಭಾವಜ ಅಂತ ಹೇಳಿತು. ಅಂತಹ ತಾಂ ತ್ರಿವಿಧಾಂ, ಅಂತಹ 3 ರೀತಿಯಾಗಿರ್ತಕ್ಕಂತಹ ಶ್ರದ್ಧೆಯನ್ನು ಶ್ರುತ್ವ ಕೇಳಿ, ತತ್ರ ನಿಷ್ಠಾಂ ಕುರು, ಅದರಲ್ಲಿ ನಿಷ್ಠೆಯನ್ನು ಮಾಡು ಅಂತ ಅರ್ಥ. ತದನ್ವಿತೈ ಕ್ರಿಯಮಾಣ ಜನ ಪ್ರಕಾರಂ ಶೃಣು ಇತ್ಯರ್ಥಃ. ಆ ರೀತಿಯ ಒಂದು ಶ್ರದ್ಧೆಯಿಂದ ಸಹಿತವಾಗಿರತಕ್ಕಂಥವರು ಅವರು ಮಾಡತಕ್ಕಂತಹ ಕ್ರಿಯಾಕರ್ಮಗಳು ಏನು, ಅವು ಹೇಗಿರ್ತವೆ? ತದನ್ವಿತೈ, ಅಂತಹ ಸಾತ್ವಿಕಾದಿ ಶ್ರದ್ಧೆಗಳಿಂದ ಕೂಡಿರುವ ಈ ಜನ ಇದ್ದಾರಲ್ಲ, ಅವರಿಂದ ಕ್ರಿಯಮಾಣ ಮಾಡಲ್ಪಡತಕ್ಕಂತಹ ಯಜನ ಪ್ರಕಾರಂ ಕರ್ಮಾದಿಗಳ ಪ್ರಕಾರವನ್ನು ಹೇಳ್ತೇನೆ ಕೇಳು, ಶೃಣು ಇತ್ಯರ್ಥಃ ಅಂತ ಈ 2ನೇ ಶ್ಲೋಕದ ಅರ್ಥ. ಈ ಶ್ರದ್ಧೆ ಅನ್ನೋದು ಅದು ಹೇಗೆ 3 ರೀತಿಯಾಗಿರತಕ್ಕಂತಹ ಶ್ರದ್ಧೆ ಅಂತ ಹೇಳಿದ. ಯಾವುದು ಸಾತ್ವಿಕ ಶ್ರದ್ಧೆ, ಯಾವುದು ರಾಜಸ ಶ್ರದ್ಧೆ, ಯಾವುದು ತಾಮಸ ಶ್ರದ್ಧೆ. ಸಾತ್ವಿಕ ಶ್ರದ್ಧೆ ಉಳ್ಳವನು ಅವನು ಸಾತ್ವಿಕ, ರಾಜಶ್ರದ್ಧೆ ಉಳ್ಳವನು ರಾಜಸ, ತಾಮಸ ಶ್ರದ್ಧೆ ಉಳ್ಳವನು ತಾಮಸ ಎಂಬ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯೋಯಂ ಪುರುಷಃ ಯೋ ಯಚ್ಛ್ರದ್ಧಃ ಸ ಏವ ಸಃ. ಸರ್ವಸ್ಯ ಶ್ರದ್ಧಾ ಸತ್ವಾನುರೂಪ ಭವತಿ. ಹೇ ಭಾರತ, ಹೇ ಅರ್ಜುನ, ಸರ್ವಸ್ಯ
ಎಲ್ಲ ಜೀವರಾಶಿಗಳ ಶ್ರದ್ಧೆಯು ಅದು ಸತ್ವಾನುರೂಪ, ಅವರವರ ಸತ್ವ ಅನುರೂಪ ಅಂದರೆ ಅವರ ಸ್ವರೂಪಯೋಗ್ಯತೆಗೆ ಅನುಗುಣವಾಗಿ ಇರುತ್ತದೆ. ಸ್ವರೂಪಯೋಗ್ಯತೆಗೆ ಅನುಗುಣವಾಗಿ ಇದ್ದು ಅದಕ್ಕೆ ಅನುಗುಣವಾಗಿರತಕ್ಕಂತಹ ಕರ್ಮಗಳನ್ನು ಅವರು ಮಾಡ್ತಾರೆ. ಶ್ರದ್ಧಾಮಯೋಯಂ ಪುರುಷಃ, ಜೀವನು ಶ್ರದ್ಧಾ ಸ್ವರೂಪನಾಗಿದ್ದಾನೆ. ಯಹ ಯಚ್ಛ್ರದ್ಧಃ ಸಹ ಸ ಏವ, ಯಾವ ರೀತಿಯ ಶ್ರದ್ಧೆಯನ್ನು ಹೊಂದಿದ್ದಾನೋ ಅವನು ಅದೇ ಸ್ವಭಾವದವನಾಗಿರುತ್ತಾನೆ ಅಂತ ಈ ಶ್ಲೋಕದ ಪದದ ಅರ್ಥ. ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಅಸ್ತು ಶ್ರದ್ಧಾ ತ್ರಿವಿಧ, ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ 3 ರೀತಿಯಾದ ಶ್ರದ್ಧೆಗಳಿರಲಿ. ತೇಷಾಂ ಕಾ ನಿಷ್ಠಾ ಇತಿ ಪ್ರಶ್ನಸ್ಯ, ಅಂತಹ ತ್ರಿವಿಧ ಶ್ರದ್ಧೆ ಉಳ್ಳವರಿದ್ದಾರಲ್ಲ ಅವರ ನಿಷ್ಠೆ ಅದು ಯಾವ ರೀತಿಯಾಗಿರುವಂಥದ್ದು ಎಂಬ ಪ್ರಶ್ನೆಗೆ ಏನು ಉತ್ತರ ಅಂದರೆ ಇದೇ ಶ್ಲೋಕದಲ್ಲಿ ಹೇಳ್ತಾ ಇದ್ದೇನೆ. ಯೋಯಚ್ಛ್ರದ್ಧಃ ಸ ಏವ ಸಹ, ಯಾವ ಯಜಮಾನನು ಸಾತ್ವಿಕ ಶ್ರದ್ಧಃ, ಸಾತ್ವಿಕವಾದ ಶ್ರದ್ಧೆ ಉಳ್ಳವನಾಗಿದ್ದಾನೋ ಸಹ ಸಾತ್ವಿಕ, ಅವನು ಸಾತ್ವಿಕವಾಗಿ ಇರತಕ್ಕಂಥವನು, ಸಾತ್ವಿಕ ಪುರುಷ. ಯಹ ರಾಜಸ ಶ್ರದ್ಧಃ, ಯಾವನು ರಾಜಸ ಶ್ರದ್ಧೆ ಉಳ್ಳವನಾಗಿದ್ದಾನೋ ಸಹ ರಾಜಸಃ, ಅವನು ರಾಜಸನು. ಯಹ ತಾಮಸ ಶ್ರದ್ಧಃ, ಯಾವನು ತಾಮಸ ಶ್ರದ್ಧೆ ಉಳ್ಳವನಾಗಿದ್ದಾನೋ ಸಹ ತಾಮಸಃ, ಅವನು ತಾಮಸನು ಅಂತ ಅರ್ಥ. ಕುತಃ ಏವಂ ಇತ್ಯತಃ ತದುಪಪಾದನಾಯ ಉಕ್ತಂ ಸತ್ವಾನುರೂಪ ಇತಿ. ಇದು ಯಾಕೆ ಹೀಗೆ? ಈ ಯಾವ ರೀತಿಯಾದ ಶ್ರದ್ಧೆ ಹೊಂದಿರುತ್ತಾನೋ, ಸಾತ್ವಿಕ ಶ್ರದ್ಧೆ ಹೊಂದಿದವನು ಸಾತ್ವಿಕ ಸ್ವಭಾವದವ, ರಾಸಶ್ರದ್ಧೆ ಹೊಂದಿದವನು ರಾಸ ಸ್ವಭಾವದವ, ತಾಮಸ ಶ್ರದ್ಧೆ ಹೊಂದಿದವನು ಅವನು ತಾಮಸ. ಹೀಗೆ ಯಾಕೆ ಎಂಬುದನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಸತ್ವಾನುರೂಪ ಸರ್ವಸ್ಯ. ಎಲ್ಲ ಜೀವರಾಶಿಯ ಶ್ರದ್ಧೆಯು ಅವರ ಜೀವಸ್ವರೂಪಕ್ಕೆ ಅನುಗುಣವಾಗಿ ಇರುತ್ತದೆ. ಸತ್ವ ಅಂದರೆ ಜೀವನ ಸ್ವರೂಪ, ಜೀವನ ಸ್ವರೂಪಕ್ಕೆ ಅನುಗುಣವಾಗಿರತಕ್ಕಂತಹ ಶ್ರದ್ಧೆ. ಸತ್ವಗುಣಕ್ಕೆ ಅನುರೂಪ ಅಂತ ಅರ್ಥ ಅಲ್ಲ ಇಲ್ಲಿ. ಸತ್ವಾನುರೂಪ ಅಂದರೆ ಸತ್ವಗುಣಕ್ಕೆ ಅನುಗುಣ ಅಂತ ಅರ್ಥ ಅಲ್ಲ. ಸತ್ವ ಅಂದರೆ ಜೀವಸ್ವರೂಪ, ಜೀವಸ್ವರೂಪಕ್ಕೆ ಅನುಗುಣವಾಗಿ ಸಕಲ ಜೀವರಾಶಿಗಳ ಶ್ರದ್ಧೆ ಇರ್ತದೆ. ಎಲ್ಲರ ಶ್ರದ್ಧೆಯು ಸಾತ್ವಿಕವಾಗಿರಬೇಕಂತಿಲ್ಲ. ಕೆಲವರ ಶ್ರದ್ಧೆಯು ಮಾತ್ರ ಸಾತ್ವಿಕ, ಕೆಲವರ ಶ್ರದ್ಧೆ ರಾಜಸ, ಕೆಲವರ ಶ್ರದ್ಧೆ ತಾಮಸ. ಅಂತಹ ಶ್ರದ್ಧೆಗೆ ಅನುಗುಣವಾಗಿ ಅವರು ಆಯಾ ಕರ್ಮಗಳನ್ನು ಮಾಡ್ತಾರೆ. ಹಾಗಾದರೆ ಪ್ರತಿಯೊಬ್ಬ ಜೀವರ ಕರ್ಮಾಚರಣಕ್ಕೆ ಕಾರಣ ಯಾವುದು ಅಂದರೆ ಈ ಸ್ವರೂಪಯೋಗ್ಯತ. ಆ ಸ್ವರೂಪಯೋಗ್ಯತೆಗೆ ಅನುಗುಣವಾಗಿ ಅವರಲ್ಲಿ ಶ್ರದ್ಧೆ ಇರುವಂಥದ್ದು. ಆ ಶ್ರದ್ಧೆಗೆ ಅನುಗುಣವಾಗಿ ಅವರು ಅಂತಹ ಕರ್ಮಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ವಸ್ಯ ಜಂತೋಃ, ಎಲ್ಲ ಜೀವರ ಶ್ರದ್ಧಾ ಸತ್ವ ಅನುರೂಪ. ಸತ್ವ ಅಂದರೆ ಜೀವಸ್ವರೂಪ ಅನುರೂಪವಾಗಿ ಇರ್ತದೆ. ಸತ್ವಂ ಜೀವ ಕ್ವಚಿತ್ ಪ್ರೋಕ್ತಃ ಇತ್ಯಾದಿ ವಚನ. ಸತ್ವ ಅಂದರೆ ಜೀವ ಅಂತ ಅರ್ಥ ಇಲ್ಲಿ. ಶ್ರದ್ಧಾಯಾ ಜೀವಸ್ವರೂಪ ಅನುರೂಪತ್ವಾತ್ ತಯಾ ತತ್ಸ್ವರೂಪಂ ಜ್ಞೇಯಂ ಇತ್ಯರ್ಥಃ. ಈ ಶ್ರದ್ಧೆ ಅನ್ನೋದು ಆಯಾ ಜೀವರ ಸ್ವರೂಪಕ್ಕೆ ಅನುಗುಣವಾಗಿ ಇರುವಂಥದ್ದಾದ್ದರಿಂದ ಆ ಶ್ರದ್ಧೆಯಿಂದ ಅವರ ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತ. ಶ್ರದ್ಧೆ ಜೀವಾನುರೂಪವಾಗಿ ಹೇಗಿರ್ತದೆ? ಶ್ರದ್ಧಾಯ ಜೀವಾನುರೂಪತ್ವಮೇವ ಕುತಃ ಇತ್ಯತಃ ಉಕ್ತಂ ಶ್ರದ್ಧಾಮಯೋಯಂ ಪುರುಷಃ. ಸಮಸ್ತ ಜೀವರಾಶಿ ಅವರ ಸ್ವರೂಪ ಹೇಗಿರುತ್ತೆ ಅಂದರೆ ಅವರವರ ಶ್ರದ್ಧೆಗೆ ಅನುಗುಣವಾಗಿ, ಆಯಾ ಜೀವಿಯ ಸ್ವರೂಪಕ್ಕೆ ಅನುಗುಣವಾಗಿ ಅವರ ಶ್ರದ್ಧೆ. ಆ ಶ್ರದ್ಧೆಯೂ ಕೂಡ ಜೀವಸ್ವರೂಪಕ್ಕೆ ಅನುಗುಣವಾಗಿ ಇರ್ತದೆ.
ಸತ್ವಾನುರೂಪ ಅಂತ. ಈ ಶ್ರದ್ಧೆ ಜೀವನ ಸ್ವರೂಪಕ್ಕೆ ಅನುಗುಣವಾಗಿ ಯಾಕೆ ಇರುತ್ತದೆ? ಅದಕ್ಕೆ ಉತ್ತರ ಶ್ರದ್ಧಾಮಯೋಯಂ ಪುರುಷಃ, ಅಯಂ ಪುರುಷಃ ಶ್ರದ್ಧಾಮಯ. ಶ್ರದ್ಧೆ ಜೀವಸ್ವರೂಪಕ್ಕೆ ಅನುಗುಣವಾಗಿ ಯಾಕೆ ಇರುತ್ತೆ ಅಂದರೆ, ಜೀವನು ಶ್ರದ್ಧಾಮಯ, ಈ ಜೀವ ಶ್ರದ್ಧಾಮಯೋಯಂ ಪುರುಷಃ, ಶ್ರದ್ಧಾ ಸ್ವರೂಪನಾಗಿದ್ದಾನೆ. ಶ್ರದ್ಧೆ ಅನ್ನೋದು ಎರಡು ರೀತಿ: ಸ್ವರೂಪಭೂತವಾಗಿರತಕ್ಕಂತಹ ಶ್ರದ್ಧೆ, ಅಂತಃಕರಣ ಪರಿಣಾಮ ರೂಪವಾಗಿರತಕ್ಕಂತಹ ಶ್ರದ್ಧೆ. ಈ ಸ್ವರೂಪಭೂತವಾಗಿರತಕ್ಕಂತಹ ಶ್ರದ್ಧೆಗೆ ಅನುಗುಣವಾಗಿಯೇ ಪ್ರತಿಯೊಬ್ಬನಲ್ಲಿ ಮನಃಪರಿಣಾಮವಾಗಿರತಕ್ಕಂತಹ ಶ್ರದ್ಧೆ ಅದು ಅಭಿವ್ಯಕ್ತವಾಗುವಂಥದ್ದು. ಈ ಪರಿಸರ ಜೀವರಲ್ಲಿ ಸುಪ್ತವಾಗಿ ಯಾವ ಶ್ರದ್ಧೆ ಇದೆಯೋ ಅದನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಅದು ಕಾರಣವಾಗಿರ್ತದೆ ಹೊರತು ಪರಿಸರವೇ ಈ ಶ್ರದ್ಧೆಗೆ ಕಾರಣ ಅಲ್ಲ. ಶ್ರದ್ಧೆ ಅನ್ನೋದು ಅದು ಜೀವನ ಸ್ವರೂಪಕ್ಕೆ ಅನುಗುಣವಾಗಿಯೇ ಇರುವಂಥದ್ದು. ಆದ್ದರಿಂದ ಅವನು ಸಾತ್ವಿಕನೋ, ಅವನು ತಾಮಸನೋ, ರಾಜಸನೋ ಎಂಬುದನ್ನು ನಿರ್ಣಯ ಮಾಡಬೇಕಾದ್ರೆ ಜೀವನ ಪ್ರವೃತ್ತಿ ಅದು ಯಾವ ರೀತಿಯಾಗಿರುತ್ತೆ ಅದರಿಂದ ಅದನ್ನು ತೀರ್ಮಾನ ಮಾಡಬೇಕಾಗುತ್ತೆ. ಅದಕ್ಕೆ ಅನುಗುಣವಾಗಿ ಮನುಷ್ಯರ ಕರ್ಮಗಳಿರುವಂಥದ್ದು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಜೀವನ ಸ್ವರೂಪಕ್ಕೆ ಅನುಗುಣವಾಗಿ ಶ್ರದ್ಧೆ ಇರುವಂಥದ್ದು, ಆ ಶ್ರದ್ಧೆ ಅಥವಾ ಅವನ ಸ್ವಭಾವವನ್ನು ಪರಮಾತ್ಮ ಸ್ವತಂತ್ರ ಆಗಿದ್ದರೆ ಅವನು ಯಾಕೆ ಅದನ್ನು ಬದಲಾಯಿಸ್ಲಿಕ್ಕಾಗಲ್ಲ? ಈ ಸಾತ್ವಿಕ, ರಾಜಸ, ತಾಮಸ ಅಂತ ಈ ಒಂದು ವಿಭಿನ್ನತೆ ಯಾಕೆ? ಎಲ್ಲರ ಸ್ವರೂಪ ಒಂದೇ ರೀತಿಯಾಗಿದ್ದರೆ ಆಯಾ ಜೀವನ ಸ್ವರೂಪಕ್ಕೆ ಅನುಗುಣವಾಗಿ ಎಲ್ಲರೂ ಸಾತ್ವಿಕರೇ ಆಗಿರಲಿಕ್ಕೆ ಸಾಧ್ಯ ಇದೆಯಲ್ಲ, ಅದನ್ನು ಯಾಕೆ ಪರಮಾತ್ಮ ಮಾಡಬಾರ್ದು? ಕೆಲವರನ್ನು ಸಾತ್ವಿಕರನ್ನಾಗಿ ಮಾಡ್ತಾನೆ, ಕೆಲವರನ್ನು ರಾಜಸರನ್ನಾಗಿ ಮಾಡ್ತಾನೆ, ಕೆಲವರನ್ನು ತಾಮಸರನ್ನಾಗಿ ಮಾಡ್ತಾರೆ. ಹಾಗಾದರೆ ಹೀಗೆ ಮಾಡೋದರಿಂದ ಪರಮಾತ್ಮನಿಗೆ ವೈಷಮ್ಯ, ನೈರ್ಘಣ್ಯ, ದೋಷ ಬರುವುದಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಪರಮಾತ್ಮನ ಅಧೀನರಾಗಿಯೇ ಕಾರ್ಯವನ್ನು ಮಾಡುವವರೇ ಆಗಿದ್ದರೂ ಕೂಡ ನಾವು ಮಾಡುವ ಕರ್ಮಕ್ಕೆ ಪರಮಾತ್ಮನೇ ಪ್ರಧಾನ ಕಾರಣ ಅಲ್ಲ. ಅದು ನಮ್ಮ ಸ್ವರೂಪ ಯೋಗ್ಯತೆ, ನಮ್ಮ ಅನಾದಿ ಕರ್ಮ, ಹಾಗೆಯೇ ನಮ್ಮ ಪ್ರಯತ್ನ, ಇವುಗಳಿಗೆ ಅನುಗುಣವಾಗಿ ನಮ್ಮ ಕರ್ಮಗಳಿರ್ತವೆ. ಇದನ್ನು ಶ್ರೀಮದಾಚಾರ್ಯರು ಮಹಾಭಾರತಾತ್ಮನಿರ್ಣಯದಲ್ಲಿ ನಿರೂಪಿಸ್ತಾರೆ. ಜೀವ ಪರಮಾತ್ಮನ ಅಧೀನ, ಜೀವನ ಕರ್ತೃತ್ವವು ಪರಮಾತ್ಮನ ಅಧೀನ. ಆದರೂ ಕೂಡ ಜೀವ ತನ್ನ ಸ್ವರೂಪ ಯೋಗ್ಯತಾನುಸಾರವಾಗಿಯೇ ಅವ ಕರ್ಮವನ್ನು ಮಾಡ್ತಾನೆ. ಹಾಗಾದರೆ ಕರ್ಮಕ್ಕೆ ಕಾರಣ ಯಾವುದು ಅಂದರೆ ಪರಮಾತ್ಮನಂತ ಹೇಳಲಿಕ್ಕೆ ಬರೋದಿಲ್ಲ. 22ನೇ ಅಧ್ಯಾಯದಲ್ಲಿ ಈ ವಿಚಾರವನ್ನು ನಿರೂಪಣೆ ಮಾಡ್ತಾರೆ. ಈ ಕರ್ಮಕ್ಕೆ ಯಾವುದು ಕಾರಣ ಅಂದರೆ 3 ಕಾರಣಗಳಿವೆ. ಪ್ರತಿಯೊಬ್ಬ ಜೀವರಲ್ಲಿಯೂ ಅನಾದಿ ಸಿದ್ಧವಾಗಿರತಕ್ಕಂತಹ ನಿತ್ಯವಾದ ಯೋಗ್ಯತೆ, ಇದು ಪ್ರಧಾನವಾಗಿರತಕ್ಕಂತಹ ಮೊದಲನೇ ಕಾರಣ. ಪ್ರತಿಯೊಬ್ಬ ಜೀವರಲ್ಲಿಯೂ ಅನಾದಿ ಸಿದ್ಧವಾಗಿರತಕ್ಕಂತಹ ಸ್ವಭಾವಾಖ್ಯ ಯೋಗ್ಯತಾಯ ಹಠಾಖ್ಯ ಅನಾದಿ ಸಿದ್ಧ ಸರ್ವಜೀವೇಶು ನಿತ್ಯ. ಸರ್ವಜೀವರಲ್ಲಿಯೂ ಅನಾದಿ ನಿತ್ಯವಾಗಿರತಕ್ಕಂತಹ ಈ ಯೋಗ್ಯತೆ, ಇದು ಮೊದಲ ಕಾರಣ. ಸಾಕಾರಣಂ ಪ್ರಥಮಂ, ಅದು ಮೊದಲ ಕಾರಣ. ಆಚಾರ್ಯರು ಹೇಳ್ತಾ ಇದ್ದಾರೆ ಇದನ್ನು. ಈ ಯೋಗ್ಯತೆಗೆ ಸ್ವಭಾವ ಅಂತ ಹೇಳ್ತಾರೆ. ಇನ್ನು ಅನಾದಿ ಕರ್ಮ, ಅದು 2ನೇ ಕಾರಣ. ಪ್ರತಿಯೊಬ್ಬ ಜೀವನ ಪ್ರಯತ್ನ, ಇದು 3ನೇ ಕಾರಣ. ಇದಕ್ಕೆ ಪೌರುಷ ಅಂತಲೂ ಹೇಳ್ತಾರೆ. ಈ 3
ಯಾವಾಗಲೂ ಪರಮಾತ್ಮನ ಅಧೀನ ಆಗಿ ಹೊರತು ಹರಿ ಯಾರಿಗೂ ಅಧೀನವಾಗಿಲ್ಲ. ಅವನು ಸರ್ವೋತ್ತಮ, ಅವ ಪರಮ ಸ್ವತಂತ್ರ ಎಂಬ ವಿಚಾರವನ್ನು ಅಲ್ಲಿ ನಿರೂಪಣೆ ಮಾಡ್ತಾರೆ. ಈ ಕರ್ಮಗಳಿಗೆ ಕಾರಣ ಯಾವುದು ಅಂದರೆ ಈ ಮೂರು. ಒಂದು ದಿಷ್ಟ, ವನಪರ್ವದಲ್ಲಿ ಕೂಡ ಮಹಾಭಾರತದಲ್ಲಿ ಈ ವಿಚಾರ ಬರುತ್ತೆ. ದಿಷ್ಟ, ಹಠ, ಪೌರುಷ, ಸ್ವಭಾವ ಅಂತ 4 ಕಾರಣವನ್ನು ಮಹಾಭಾರತ ಹೇಳುತ್ತೆ. ಈ ದಿಷ್ಟ ಅಂದರೆ ನಮ್ಮ ಪ್ರಾರಬ್ಧ ಕರ್ಮ, ಅದನ್ನೇ ನಾವು ಅದೃಷ್ಟ ಅಂತ ಹೇಳ್ತೇವೆ. ದೈವಂ ದಿಷ್ಟಂ ಭಾಗದೇಯಂ, ನಮ್ಮ ಅದೃಷ್ಟ, ಅದು ಪೂರ್ವಕರ್ಮ, ಅದು ಒಂದು. ಇನ್ನು ಪೌರುಷ ಅಂದರೆ ಪುರುಷ ಪ್ರಯತ್ನ ಮತ್ತು ಸ್ವಭಾವ. ಹೀಗಾಗಿ ಒಟ್ಟಾರೆ 3 ಕಾರಣ. ಒಂದು ಈ ಅನಾದಿ ಕರ್ಮ, ಪ್ರಾರಬ್ಧ ಕರ್ಮ, ದಿಷ್ಟ ಅಂತ ಹೇಳ್ತಾರೆ. ಮತ್ತು ಪುರುಷ ಪ್ರಯತ್ನ, ಮತ್ತೊಂದು ಅವನ ಸ್ವಭಾವ. ಈ 3 ಪ್ರತಿಯೊಬ್ಬ ಜೀವಿಯ ಕರ್ಮಕ್ಕೆ ಕಾರಣವಾಗಿರುವಂಥದ್ದು. ಹಾಗಾಗಿ ಅವರವರು ಮಾಡಿದ ಕರ್ಮಾನುಸಾರವಾಗಿಯೇ ಪರಮಾತ್ಮ ಕರ್ಮವನ್ನು ಮಾಡಿಸ್ತಾನೆ. ಅನಾದಿ ಯೋಗ್ಯತೆ, ಆ ಅನಾದಿ ಕರ್ಮ, ಅದಕ್ಕನುಸಾರಿಯಾಗಿರತಕ್ಕಂತಹ ಪ್ರಯತ್ನ, ಇವೆಲ್ಲ ಪರಮಾತ್ಮನ ಅಧೀನ. ಪರಮಾತ್ಮನ ಅಧೀನ ಆದರೂ ಕೂಡ ಆ ಯೋಗ್ಯತಾದಿಗಳನ್ನು ಅನುಸರಿಸಿಯೇ ಪರಮಾತ್ಮ ತಕ್ಕ ಫಲವನ್ನು ಕೊಡ್ತಾನೆ. ಆದ್ದರಿಂದ ಇಲ್ಲಿ ವೈಷಮ್ಯ ನಿರ್ಗುಣ್ಯ ದೋಷಗಳಿಲ್ಲ ಅಂತ. ಎಲ್ಲರಿಗೂ ಕರ್ಮಕ್ಕೆ ಫಲ ಕೊಡುವನು ಪರಮಾತ್ಮನೇ. ಆದ್ದರಿಂದ ಕೆಲವರಿಗೆ ಸುಖ ಕೊಡ್ತಾನೆ, ಕೆಲವರಿಗೆ ದುಃಖ ಕೊಡ್ತಾನೆ. ಈ ಥರ ಫಲ ವ್ಯತ್ಯಾಸ ಮಾಡೋದು ಯಾಕೆ? ಜೀವನ ಪ್ರಯತ್ನ ಬಹಳ ಮುಖ್ಯವಾಗಿರುವಂಥ ಜೀವನ ಪ್ರಯತ್ನ. ಆ ಜೀವನ ಪ್ರಯತ್ನ ಇರತಕ್ಕಂತಹ ವೈಲಕ್ಷಣ್ಯ ಇದಕ್ಕೆ ಕಾರಣ. ಅಧ್ಯಾಪಕರು ಒಂದೇ ರೀತಿಯಾದ ಪಾಠ ಮಾಡಿರ್ತಾರೆ ಶಾಲಾ ಕಾಲೇಜಿನಲ್ಲಿ. ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಾದ ಅಂಕಗಳು ಯಾಕೆ ಬರೋದಿಲ್ಲ? ಎಲ್ಲರಿಗೂ ಪಾಸಾಗೋ ಯೋಗ್ಯತೆ ಇದೆ. ಹಾಗಿರುವಾಗ ಎಲ್ಲರೂ ಯಾಕೆ ಪಾಸಾಗೋದಿಲ್ಲ? ಪ್ರತಿಯೊಬ್ಬರ ಪ್ರಯತ್ನ ಭಿನ್ನ ಭಿನ್ನವಾಗಿರುತ್ತೆ. ಹಾಗಾಗಿ ಭಿನ್ನ ಭಿನ್ನವಾಗಿರತಕ್ಕಂಥ ಅಂಕಗಳು ಬರ್ತವೆ. ಹಾಗೆ ಆ ಜೀವನ ಪ್ರಯತ್ನ ಇರತಕ್ಕಂತಹ ಒಂದು ವೈಲಕ್ಷಣ್ಯ ಇದೆಯಲ್ಲ, ಆ ವೈಲಕ್ಷಣ್ಯದಿಂದಾಗಿ ಈ ವ್ಯತ್ಯಾಸ. ಕೆಲವರು ಸತ್ಕರ್ಮದಲ್ಲಿ ಪ್ರಯತ್ನ ಮಾಡ್ತಾರೆ, ಹಾಗಾಗಿ ಪರಮಾತ್ಮ ಸುಖ ನೀಡ್ತಾನೆ. ಕೆಲವರು ದುಷ್ಕರ್ಮದಲ್ಲಿ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ದುಃಖವನ್ನು ನೀಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಈ ವೈಷಮ್ಯ ದೋಷ ಇಲ್ಲ. ಅಲ್ಲ, ಆ ಪ್ರಯತ್ನವನ್ನು ಕೂಡ ಮಾಡಿಸ್ಬೋದಲ್ಲ, ಒಂದೇ ರೀತಿಯಾದ ಪ್ರಯತ್ನವನ್ನು ಪರಮಾತ್ಮ ಮಾಡಿಸ್ಬೋದಲ್ಲ ಅಂತಂದರೆ ಆಯಾ ಜೀವಿಯ ಪ್ರಾರಬ್ಧ ಕರ್ಮಾನುಸಾರ ಅವ ಪ್ರಯತ್ನ ಮಾಡಿಸ್ತಾನೆ. ಹಾಗಾಗಿ ಅನಾದಿ ಪ್ರಾಚೀನ ಕರ್ಮ ಅನ್ನೋದು 2ನೇ ಕಾರಣ, ಪುರುಷನ ಪ್ರಯತ್ನ ಅನ್ನೋದು 1ನೇ ಕಾರಣ. ಇನ್ನು ಅವರ ಸ್ವರೂಪ, ಮೂಲಭೂತವಾಗಿ ಅವರ ಸ್ವರೂಪ ಎಂಥದ್ದು? ಅದಕ್ಕೆ ಜೀವಯೋಗ್ಯತೆ ಅಂತ ಹೇಳ್ತಾರೆ. ಆ ಜೀವಯೋಗ್ಯತಾನುಸಾರವಾಗಿ ಅನಾದಿ ಕರ್ಮಾನುಸಾರ ಪುರುಷ ಪ್ರಯತ್ನಾನುಸಾರ ಸುಖ ದುಃಖ ಫಲ. ಹೀಗೆ ಹರಿ ಸ್ವ ಇಚ್ಛೆಯಿಂದ ಏನೂ ಮಾಡುವುದಿಲ್ಲ. ಈ 3 ಇವುಗಳಿಗೆ ಅನುಗುಣವಾಗಿ ಪರಮಾತ್ಮ ನಮಗೆ ಫಲಾಫಲಗಳನ್ನು ಕೊಡ್ತಾನೆ, ನಮ್ಮಿಂದ ಆಯಾ ಕರ್ಮಗಳನ್ನು ಮಾಡಿಸ್ತಾನೆ. ಆದ್ದರಿಂದ ಯಾವುದೇ ಪಕ್ಷಪಾತ ದೋಷ ಇಲ್ಲ. ಹೀಗೆ ನಾವು ಮಾಡತಕ್ಕಂತಹ ಕರ್ಮಗಳು ಯಾಕೆ ಭಿನ್ನ ಭಿನ್ನ ಅಂದರೆ ಅದು ನಮ್ಮ ಸ್ವರೂಪ ಯೋಗ್ಯತೆ, ಸ್ವರೂಪಕ್ಕೆ ಅನುಗುಣವಾಗಿರತಕ್ಕಂತಹ ಶ್ರದ್ಧೆ ನಮ್ಮಲ್ಲಿರೋದರಿಂದ ಅದಕ್ಕೆ ಅನುಗುಣವಾಗಿ ನಾವು ಪ್ರಯತ್ನ ಮಾಡ್ತಾ ಹೋಗ್ತೇವೆ. ನಮ್ಮ ಪ್ರಯತ್ನ ಭಿನ್ನ ಭಿನ್ನವಾಗಿರುವುದರಿಂದ ಆ ಕರ್ಮಗಳು ಭಿನ್ನ ಭಿನ್ನವಾಗಿ ಜರುಗ್ತವೆ, ತತ್ಫಲವೂ ಕೂಡ ಭಿನ್ನ ಭಿನ್ನವಾಗಿರ್ತದೆ. ಆದ್ದರಿಂದ ಎಲ್ಲ ಒಂದೇ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆಯಾ ಜೀವರ ಸತ್ವಾನುರೂಪ, ಆಯಾ ಜೀವರ ಸ್ವಭಾವಕ್ಕೆ ಅನುಗುಣವಾಗಿ ಆ ಶ್ರದ್ಧೆಯನ್ನು ಇರುವಂಥದ್ದಾದ್ದರಿಂದ ಆ ಶ್ರದ್ಧೆಗೆ ಅನುಗುಣವಾಗಿ
ಪ್ರಯತ್ನ ನಡೆಯುವಂಥದ್ದಾದ್ದರಿಂದ ಅವರವರ ಸಾಧನೆಯಲ್ಲಿ ಭಿನ್ನತೆ ಇರುತ್ತೆ. ಆದ್ದರಿಂದ ಒಂದು ಯೋಗ್ಯತೆ, ಮತ್ತೊಂದು ಪ್ರಯತ್ನ ಇದ್ದಾಗ ಆ ಸ್ವರೂಪ ಯೋಗ್ಯತೆ ಇರಬೇಕು, ಪ್ರಯತ್ನ ಇರಬೇಕು, ಮತ್ತು ಅನಾದಿ ಕರ್ಮ ಇವುಗಳ ವಶದಿಂದಾಗಿ ಅವನು ಆಯಾ ಕರ್ಮಗಳನ್ನು ಮಾಡ್ತಾನೆ, ಅದಕ್ಕೆ ತಕ್ಕ ಫಲವನ್ನು ಅವನು ಹೊಂತಾನೆ ಎಂಬ ವಿಚಾರವನ್ನು, ಹೀಗೆ ಪ್ರತಿಯೊಬ್ಬ ಜೀವಿಯ ಕರ್ಮಕ್ಕೆ 3 ರೀತಿಯಾಗಿರ್ತಕ್ಕಂತಹ ಕಾರಣಗಳಿರ್ತವೆ. ಅದಕ್ಕೆ ಅನುಗುಣವಾಗಿಯೇ ಈ ಶ್ರದ್ಧೆ ಮುದ್ದಾದವುಗಳು ಜೀವನದಲ್ಲಿ ಮೂಡುವಂಥದ್ದು ಎಂಬ ವಿಚಾರವನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಆದ್ದರಿಂದ ಈ ಜೀವನ ಪ್ರವೃತ್ತಿ ಅವರವರ ಸ್ವಭಾವಕ್ಕೆ ಅನುಗುಣವಾಗಿರುವಂಥದ್ದು. ಆ ಜೀವನ ಪ್ರವೃತ್ತಿ ಹೆಚ್ಚಾಗಿ ಯಾವ ರೀತಿಯಲ್ಲಿರ್ತದೋ ಅದೇ ರೀತಿಯಾದ ಪ್ರವೃತ್ತಿ ಅವನಲ್ಲಿ ಕಾಣುವಂಥದ್ದು. ಯೋಯತ್ ಶ್ರದ್ಧಃ ಸಯೇವಸಃ ಅಂತ ಹೇಳ್ತಾ ಇರೋದು ಅದೇ. ಅವನ ಪ್ರವೃತ್ತಿ ಹೆಚ್ಚಾಗಿ ಯಾವ ರೀತಿಯಾಗಿ ಇರುವಂಥದ್ದು, ಅವನ ಪ್ರವೃತ್ತಿ ಅದು ಸತ್ಪ್ರವೃತ್ತಿಯಾಗಿದ್ದರೆ ಅವನು ಸಾತ್ವಿಕನಾಗಿರ್ತಾನೆ, ರಾಸ ಪ್ರವೃತ್ತಿಯಾಗಿದ್ದರೆ ಅವನು ರಾಸನಾಗ್ತಾನೆ, ತಾಮಸ ಪ್ರವೃತ್ತಿಯಾಗಿದ್ದರೆ ಅವನು ತಾಮಸನಾಗ್ತಾನೆ. ಇವುಗಳನ್ನು ವ್ಯತ್ಯಾಸ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈಗ ದುರ್ಯೋಧನ, ಕಂಸ, ದುಶ್ಯಾಸನ ಇವರೆಲ್ಲ ಇದ್ದಾರೆ. ಅವರಿಗೆ ಸಾಕಷ್ಟು ಧರ್ಮಾಚರಣೆ ಮಾಡಲಿಕ್ಕೆ ಅನುಕೂಲ ಪರಿಸ್ಥಿತಿ ಇದೆ. ಆದರೂ ಅವರು ತಮ್ಮ ದುಷ್ಟ ಸ್ವಭಾವವನ್ನು ಅವರು ಬಿಟ್ಟುಕೊಡಲಿಲ್ಲ. ಹಾಗೆಯೇ ಅನೇಕರು ಒಳ್ಳೆಯವರಿದ್ದಾರೆ. ಭೀಮಸೇನ, ಪ್ರಹ್ಲಾದ, ಅಂಬರೀಷ, ಸುಧನ್ವ ಇವರೆಲ್ಲ ಯಾವತ್ತೂ ಎಂತಹ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಅವರು ತಮ್ಮ ಸ್ವಭಾವವನ್ನು ಬಿಟ್ಟುಕೊಡಲಿಲ್ಲ. ಹೀಗೆ ಈ ಪರಿಸರದ ಪ್ರಭಾವ ಅನ್ನೋದು ಆಯಾ ಜೀವಿಗಳ ನಿಜವಾದ ಸ್ವರೂಪ ಯೋಗ್ಯತೆ ಏನಿದೆ ಅದಕ್ಕೆ ಅನುಗುಣವಾಗಿರತಕ್ಕಂತಹ ಶ್ರದ್ಧೆಯನ್ನೇ ಅಭಿವ್ಯಕ್ತಿಗೊಳಿಸ್ತದೆ ಹೊರತು ಅದು ಆ ಪರಿಸರದ ಪ್ರಭಾವ ಅವರ ಸ್ವಭಾವವನ್ನಾಗಲಿ ಅವರ ಶ್ರದ್ಧೆಯನ್ನಾಗಲಿ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನು ನಾವು ಈ ಶ್ಲೋಕದಲ್ಲಿ ಕಾಣ್ಬೋದು. ಅದನ್ನೇ ಕೃಷ್ಣ ಹೇಳಿದ್ದು ಯೋಯತ್ ಶ್ರದ್ಧಃ ಸ ಏವ ಸಹ. ಅವ ಯಾವ ರೀತಿಯಾದ ಶ್ರದ್ಧೆಯನ್ನು ಹೊಂದಿದ್ದಾನೋ ಅವನು ಅದೇ ಸ್ವಭಾವದನ್ನಾಗಿರುತ್ತಾನೆ. ಅವನ ಶ್ರದ್ಧೆ ಅನ್ನೋದು ಅದು ಜೀವ ಶ್ರದ್ಧಾ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಅವರ ಶ್ರದ್ಧೆ ಇರುವಂಥದ್ದು. ಅವನ ಶ್ರದ್ಧೆಗೆ ಅನುಗುಣವಾಗಿ ಅವನು ಸಾತ್ವಿಕನೋ ರಾಜಸನೋ ತಾಮಸನೋ ಅಂತ ನಿರ್ಧಾರವಾಗತ್ತೆ. ಹಾಗಾಗಿ ಅವರ ಸ್ವರೂಪ ಯೋಗ್ಯತೆ ಹಾಗೂ ಅವರ ಪ್ರಯತ್ನ, ಆ ಪ್ರಯತ್ನವೂ ಕೂಡ ಸಾತ್ವಿಕವಾಗಿರ್ಬೋದು, ರಾಜಸವಾಗಿರ್ಬೋದು, ತಾಮಸವಾಗಿರ್ಬೋದು. ಹೀಗೆ ಅವರ ಪ್ರಯತ್ನದ ಅನುಸಾರವಾಗಿ ಅವರವರ ಕರ್ಮಾಚರಣೆಗಳಲ್ಲಿ ಭಿನ್ನತೆ ಇರ್ತದೆ. ಅದಕ್ಕೆ ಅನುಗುಣವಾಗಿ ಅವರಿಗೆ ಫಲಾಫಲಗಳು ದೊರೆಯುವಂಥದ್ದು. ಈ ವಿಚಾರವನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಕೂಡ ನಿರ್ಣಯಿಸಿದ್ದಾರೆ. ಅಂತಹ ಸ್ವರೂಪವಾಗಿರತಕ್ಕಂತಹ ಶ್ರದ್ಧೆ ಅದು ತಾಮಸವಾಗಿದ್ದರೆ ಅಂಥವರು ತಮಸ್ಸಿಗೆ ಹೋಗ್ತಾರೆ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಯಾರು ಸಾತ್ವಿಕ ಪ್ರಕೃತಿಯವರಾಗಿದ್ದಾರೆ ಅವರು ದೇವಾನ್ ಯಜಂತೆ, ಅವರು ದೇವತೆಗಳನ್ನೇ ಆರಾಧಿಸ್ತಾರೆ. ಯಾಕೆ? ಅವರ ಶ್ರದ್ಧೆ ಸಾತ್ವಿಕವಾಗಿದೆ. ಆ ಜೀವರು ಸಾತ್ವಿಕ ಜೀವರಾದ್ದರಿಂದ ಸತ್ವಾನುರೂಪವಾಗಿರತಕ್ಕಂತಹ ಶ್ರದ್ಧೆ ಅವರಲ್ಲಿರೋದ್ರಿಂದ ಅದಕ್ಕೆ ಅನುಗುಣವಾಗಿರತಕ್ಕಂತಹ ಅವರು ಸಾತ್ವಿಕವಾಗಿರತಕ್ಕಂತಹ ಕ್ರಿಯೆಗಳನ್ನು ಮಾಡ್ತಾರೆ, ದೇವತೆಗಳನ್ನು ಆರಾಧಿಸ್ತಾರೆ. ಇನ್ನು ರಾಜಸರು ಯಕ್ಷರಾಕ್ಷಸರನ್ನು ಆರಾಧಿಸ್ತಾರೆ. ತಾಮಸ ಜನರು ಪ್ರೇತಾನ್ ಭೂತಗಣಾಂಶ ಅನ್ಯೇ. ಭೂತಾರಾಧನೆ ತುಂಬ ಕಡೆ ಇದೆ ಇವತ್ತು. ಭೂತಪ್ರೇತಗಳ ಒಂದು ಆರಾಧನೆ ದಕ್ಷಿಣ ಕನ್ನಡದಲ್ಲಿ ತುಂಬ ಇದೆ. ಇದು ತಾಮಸ ಆರಾಧನೆ ಅಂತ ಹೇಳ್ತಾನೆ ಕೃಷ್ಣ. ಪ್ರೇತಾನ್
ಭೂತಪ್ರೇತಗಳು, ಅವುಗಳ ಗಣ, ಭೂತಗಣ, ಪ್ರೇತಗಳ ಗಣ, ಇವುಗಳನ್ನು ಆರಾಧನೆ ಮಾಡುವಂಥದ್ದು ಅದು ತಾಮಸರು ಮಾಡುವಂಥದ್ದು. ಯೋ ಯತ್ ಶ್ರದ್ಧಃ ಇತ್ಯತ್ತು ಸಾತ್ವಿಕಾದಿ ಶ್ರದ್ಧಃ ಸಾತ್ವಿಕಾದಿ ಇತ್ಯುಕ್ತಂ ತತ್ತು ಸಾತ್ವಿಕಶ್ರದ್ಧಾದಿ ಕಿಂ ಕರ್ಮವಾನ್ ಇತಿ ಜಿಜ್ಞಾಸಾಯಾಂ ತಾಂ ಶೃಣು ಇತಿ ಪ್ರತಿಜ್ಞಾತಮಾಹ. ಹಿಂದೆ ಬಂತು ಯೋ ಯತ್ ಶ್ರದ್ಧಃ, ಯಾವನಲ್ಲಿ ಯಾವ ಥರ ಶ್ರದ್ಧೆ ಇದೆಯೋ ಅವನು ಅದೇ ರೀತಿಯಾದ ಸ್ವಭಾವವುಳ್ಳವನು, ಅದೇ ರೀತಿಯಾದ ಸ್ವಭಾವವುಳ್ಳವನು ಎಂಬುದಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳಿತ್ತು. ಅಂತಹ ಆ ವ್ಯಕ್ತಿಯ ಸಾತ್ವಿಕ ಶ್ರದ್ಧಾದಿಗಳು ಅವುಗಳ ಪರಿಣಾಮ ಏನು? ಅಂತಹ ಸಾತ್ವಿಕ ಶ್ರದ್ಧೆ ಉಳ್ಳವರು ಯಾವ ರೀತಿಯಾದ ಕರ್ಮಾನುಷ್ಠಾನವನ್ನು ಮಾಡ್ತಾರೆ ಅಂತಂದರೆ ಅದನ್ನು ಕೇಳು ಅಂತ ಕೃಷ್ಣ ಹಿಂದೆ ಪ್ರತಿಜ್ಞೆ ಮಾಡಿದ್ದನ್ನು ಹೇಳ್ತಾ ಇದ್ದಾನೆ. ಯಜಂತೆ ಸಾತ್ವಿಕಾ ದೇವಾನ್. ಸಾತ್ವಿಕಾ ಸಾತ್ವಿಕ ಶ್ರದ್ಧಾವಂತಹ ಸಾತ್ವಿಕ ಶ್ರದ್ಧೆ ಉಳ್ಳವರು ಅಂದರೆ ಶಾಸ್ತ್ರವಿಧಾನಂ ಅಜಾನಂತೋಪಿ, ಅವರು ಶಾಸ್ತ್ರವಿಧಾನವನ್ನು ತಿಳಿಯದವರಾಗಿದ್ದರೂ ಕೂಡ ಅವರು ಸಾತ್ವಿಕವಾದ ಶ್ರದ್ಧೆ ಉಳ್ಳವರಾಗಿದ್ದಾರೆ ಅಂತಾದರೆ ಅವರು ಈ ಏನು ಮಾಡ್ತಾರೆ, ದೇವತೆಗಳನ್ನು ಆರಾಧಿಸ್ತಾರೆ. ಸಾತ್ವಿಕ ಶ್ರದ್ಧಾವಂತಹ ಸಾತ್ವಿಕ ಶ್ರದ್ಧೆ ಉಳ್ಳವರು ಶಾಸ್ತ್ರವಿಧಾನಂ ಅಜಾನಂತೋಪಿ, ಶಾಸ್ತ್ರವಿಧಾನವನ್ನು ತಿಳಿಯದವರಾಗಿದ್ದರೂ ಸಹ ಸಾತ್ವಿಕ ಶ್ರದ್ಧಾ ಮಾತ್ರಾನ್ವಿತಾ, ಸಾತ್ವಿಕ ಶ್ರದ್ಧೆ ಮಾತ್ರ ಅವರಲ್ಲಿರುವುದರಿಂದ ಅಂತಹ ಜನರು ದೇವಾನ್ ಯಜಂತೆ, ದೇವತೆಗಳನ್ನು ಆರಾಧಿಸ್ತಾರೆ. ರಾಜಸಾಹ ರಾಜಸ ಶ್ರದ್ಧೆ ಉಳ್ಳವರು ಶಾಸ್ತ್ರವಿಧಾನಂ ಅಜಾನಂತಹ, ಶಾಸ್ತ್ರವಿಧಾನವನ್ನು ತಿಳಿಯದೇ ಇದ್ದರೂ ಕೂಡ ಅದನ್ನೆಲ್ಲ ಕಡೆ ಇಟ್ಕೋಬೇಕು. ರಾಜಸಾಹ ಶ್ರದ್ಧಾವಂತಹ ಶಾಸ್ತ್ರವಿಧಾನಂ ಅಜಾನಂತಹ ಇತಿ ಸರ್ವತ್ರ ಜ್ಞೇಯಂ. ಶಾಸ್ತ್ರವಿಧಾನವನ್ನು ತಿಳಿಯದವರಾಗಿದ್ದರೂ ರಾಜಸ ಶ್ರದ್ಧಾ ಮಾತ್ರಾನ್ವಿತಾ, ರಾಜಸ ಶ್ರದ್ಧೆ ಮಾತ್ರ ಉಳ್ಳವರಾಗಿ ಅವರು ಏನು ಮಾಡ್ತಾರೆ, ಯಕ್ಷರಕ್ಷಾಂಸಿ ಯಜಂತೆ, ಯಕ್ಷರನ್ನು ರಾಕ್ಷಸರನ್ನು ಅವರು ಆರಾಧಿಸ್ತಾರೆ. ಇನ್ನು ತಾಮಸಾಹ, ತಾಮಸ ಅಂದರೆ ತಾಮಸ ಶ್ರದ್ಧಾವಂತಹ, ತಾಮಸ ಶ್ರದ್ಧೆ ಉಳ್ಳವರು ಅವರು ಪ್ರೇತಾದೀನ್ ಯಜಂತೆ, ಭೂತಪ್ರೇತಾದೀನ್ ಯಜಂತೆ, ಭೂತಪ್ರೇತಗಳನ್ನು ಅವರು ಆರಾಧಿಸ್ತಾರೆ. ಹೀಗೆ ಈ ಮೂರು ರೀತಿಯ ಸ್ವಭಾವವುಳ್ಳವರು, ಮೂರು ರೀತಿಯ ಶ್ರದ್ಧೆ ಉಳ್ಳವರು ಆಚರಿಸ್ತಕ್ಕಂತಹ ಕ್ರಿಯೆಗಳು ಭಿನ್ನ ಭಿನ್ನವಾಗಿ ಇರುತ್ತವೆ ಎಂಬುದನ್ನು ಇಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ. ಯದ್ಯಪಿ ಯಾಗವಿಧಿಷು ಐಂದ್ರಂ ದಧಿ ಇತ್ಯಾದಿಷು ಇಂದ್ರಾದಿದೇವತಾಯ ಉದ್ದೇಶತೆಯ ಶ್ರುತಾಃ ಇತಿ ರಾಜಸಾದಿರಪಿ ತತ್ರ ಶ್ರುತದೇವತೋದ್ದೇಶೇನೈವ ಯಜನಂ ಕರೋತಿ, ತಥಾಪಿ ತೈಃ ಇಷ್ಟಂ ಯಕ್ಷರಾಕ್ಷಸಾಃ ದೀನತ್ವಾತ್ ದೇವನಾಮಾನಃ ಬ್ರಹ್ಮರುದ್ರಾದಿ ಸನಾಮಕಾಃ ಗೃಹ್ಣಂತಿ ಇತಿ ಸ್ಮೃತ್ಯ ತತ್ತನ್ನಾಮಕ ಯಕ್ಷಾದೀನಾಮೇವ ತತ್ತದ್ಯಜ ಭೋಕ್ತೃತ್ವಾತ್ ಯಕ್ಷ ರಕ್ಷಾಂಸಿ ಯಜಂತೆ ಇತ್ಯಾದ್ಯುಕ್ತಮಿತಿ ಜ್ಞೇಯಂ. ಅತ್ರ ದೇವಯಾಜಿನಾಂ ವಿಷ್ಣುಭಕ್ತ್ಯಾದಿಮತ್ವಾನ್ ಮೋಕ್ಷಃ ಏವ ಫಲಂ, ರಾಜಸಾನಾಂ ತು ಸ್ವರ್ಗಪ್ರತಿನಿಧಿತ್ವೇನ ಕಲ್ಪಿತಃ ಸಾಂಕಲ್ಪಿಕಃ ಸ್ವರ್ಗಃ, ತಾಮಸಾನಾಂ ತು ಶಿವಪರಿವಾರಾದಿಭೂತತ್ವಾತ್ ಪರಿವಾರಭೂತಾದಿತ್ವ ಪ್ರಾಪ್ತಿಃ ಫಲಂ ಜ್ಞೇಯಂ. ಮೋಕ್ಷಃ ಸಾಂಕಲ್ಪಿಕ ಸ್ವರ್ಗಃ ಭೂತಾದಿತ್ವಂ ಫಲಂ ಕ್ರಮ ಇತಿ ಸ್ಮೃತೇಃ. ಮಹಾವಿಷ್ಣು ಪುರಾಣದ ಆಧಾರವಾಗಿ ಹೇಳ್ತಾ ಇದ್ದಾರೆ. ಈಗ ಯಜ್ಞಯಾಗಾದಿಗಳಲ್ಲಿ ಅನೇಕ ವಿಧಾನಗಳನ್ನು ಮಾಡ್ತಾರೆ. ಈಗ ಐಂದ್ರಂ ದಧಿ ಅಂದರೆ ಯಾವುದೊಂದು ಯಾಗದಲ್ಲಿ
ಇದು ಐಂದ್ರಂ ದಧಿ, ಇಂದ್ರನೇ ಮೊದಲಾದ ದೇವತೆಗಳನ್ನು ಉದ್ದೇಶಿಸಿ ಮಾಡತಕ್ಕಂತಹ ಕರ್ಮ ಅಂತ ವೇದದಲ್ಲಿ ಹೇಳಿರುತ್ತೆ. ಇದನ್ನು ರಾಜರು ಏನು ಮಾಡ್ತಾರೆ, ಆ ದೇವತೆಯನ್ನು ಉದ್ದೇಶವನ್ನಾಗಿಟ್ಕೊಂಡೇ ಮಾಡ್ತಾರೆ. ದೇವತೆಯನ್ನು ಉದ್ದೇಶವನ್ನಾಗಿ ಇಟ್ಕೊಂಡು ಮಾಡಿದರೂ ಕೂಡ ಈ ದೇವತೆಗಳು ಹೇಗಿದ್ದಾರೋ ಆ ಬ್ರಹ್ಮ ಇಂದ್ರ ಮೊದಲಾದ ದೇವತೆಗಳ ಅದೇ ಹೆಸರಿನ ಯಕ್ಷರಾಕ್ಷರು ಕೂಡ ಇದ್ದಾರೆ. ಅವರು ಕೂಡ ದೇವತೆಗಳೇ ಅಂತ. ಯಾಕೆ ದೇವತೆಗಳು ಅಂದರೆ ದೀನತ್ವಾ ದೇವಾಹ ಅಂತ ಹೇಳ್ತಾರೆ. ಅವ್ರು ಯಾಕೆ ದೇವತೆಗಳು ಅಂದರೆ ದೀನತ್ವಾ ದೇವಾಹ, ದೀನರಾದ್ದರಿಂದ ಅವರಲ್ಲಿಯೂ ದೇವ ಶಬ್ದ ಶ್ರುತವಾಗಿದೆ. ಈ ರಾಜಸರು ಏನು ಯಾಗ ಮಾಡ್ತಾರೆ ಅದರ ಫಲವನ್ನು ಅವರು ಭೋಗಿಸ್ತಾರೆ ಅಂತ ಸ್ಮೃತಿ ಇರೋದ್ರಿಂದ ಕೃಷ್ಣ ಇಲ್ಲಿ ಯಕ್ಷರಕ್ಷಾಂಸಿ ರಾಜಸಾಹ ಅಂತ ಹೇಳಿದ. ದೇವತೆಗಳನ್ನು ಉದ್ದೇಶಿಸಿ ಯಾಗ ಮಾಡುವವರು ಸಾತ್ವಿಕರು, ಅವರಲ್ಲಿ ವಿಷ್ಣು ಭಕ್ತ್ಯಾದಿ ಗುಣಗಳಿರ್ತವೆ. ವಿಷ್ಣು ಭಕ್ತ್ಯಾದಿಗಳು ಅವರಲ್ಲಿ ಇರುವುದರಿಂದ ಅವರು ಮಾಡತಕ್ಕಂತಹ ಯಾಗ ದೇವತೆಗಳನ್ನು ಉದ್ದೇಶಿಸಿ ಮಾಡತಕ್ಕಂತಹ ಯಾಗ. ಆದ್ದರಿಂದ ಅವರು ವಿಷ್ಣು ಭಕ್ತ್ಯಾದಿ ಗುಣಗಳನ್ನು ಹೊಂದಿರುವುದರಿಂದ ಅವರಿಗೆ ಮೋಕ್ಷ ಫಲ ದೊರೆಯುತ್ತದೆ. ರಾಜಸರು ಅದೇ ದೇವತೆಗಳನ್ನು ಉದ್ದೇಶಿಸಿ ಯಾಗ ಮಾಡಿದರೂ ಕೂಡ ಅವರಲ್ಲಿ ವಿಷ್ಣು ಭಕ್ತಿಯಾದಿ ಗುಣಗಳಿರುವುದಿಲ್ಲ. ಅವರು ಈ ಸ್ವರ್ಗಾದಿ ಅಪೇಕ್ಷೆಯಿಂದಲೇ ಅವರು ಮಾಡೋರಾಗಿರ್ತಾರೆ. ಹಾಗಾಗಿ ಸ್ವರ್ಗ ಪ್ರತಿನಿಧಿಯಾಗಿ ಕಲ್ಪಿತವಾಗಿರತಕ್ಕಂತಹ ಸ್ವರ್ಗವನ್ನು ಅವರು ಹೊಂತಾರೆ. ಇನ್ನು ತಾಮಸರು ಈ ಶಿವನ ಪರಿವಾರವಾಗಿರತಕ್ಕಂತಹ ಭೂತ ಮೊದಲಾದವುಗಳು ಅವುಗಳನ್ನು ಅವರು ಆರಾಧನೆ ಮಾಡ್ತಾರೆ. ಆದ್ದರಿಂದ ಅವರು ಏನು ಮಾಡ್ತಾರೆ, ಅಂಥ ಫಲವನ್ನೇ ಹೊಂತಾರೆ. ಭೂತಾದಿತ್ವಂ ಫಲಂ ಕ್ರಮಾತ್ ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಭೂತಾದಿತ್ವಂ. ಸಾತ್ವಿಕರಿಗೆ ವಿಷ್ಣು ಭಕ್ತಿಯಾದಿ ಗುಣವಿರೋದ್ರಿಂದ ಮೋಕ್ಷ ಫಲ. ಇನ್ನು ರಾಜಸರಿಗೆ ಅವರಿಗೆ ಸಾಂಕಲ್ಪಿಕವಾಗಿರತಕ್ಕಂತಹ ಸ್ವರ್ಗ. ಇನ್ನು ತಾಮಸರಿಗೆ ಭೂತಾದಿತ್ವ, ಅದುವೇ ಫಲ. ಇದು ವಿಷ್ಣು ಪುರಾಣದಲ್ಲಿ ಬರೆದಿರತಕ್ಕಂತಹ ಅಂಶ. ಇದನ್ನು ಆಧಾರವಾಗಿಟ್ಕೊಂಡು ಮೂರು ರೀತಿಯಾಗಿ ಜನರು ಯಾಗ ಮಾಡ್ತಾರೆ. ಅದರ ಫಲವೂ ಕೂಡ ಭಿನ್ನ ಭಿನ್ನವಾಗಿ ಇರ್ತದೆ ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಜಂತೆ ಸಾತ್ವಿಕಾಹ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಭೂತಾನ್ ಪ್ರೇತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಸಾತ್ವಿಕರು ದೇವತೆಗಳನ್ನು ಪೂಜಿಸ್ತಾರೆ, ರಾಜಸರು ಯಕ್ಷ ರಾಕ್ಷಸರನ್ನು ಪೂಜಿಸ್ತಾರೆ, ತಾಮಸರು ಭೂತಪ್ರೇತಾದಿಗಳನ್ನು ಪೂಜಿಸ್ತಾರೆ. ನಾವು ದೇವತೆಗಳನ್ನು ಪೂಜಿಸ್ತೇವೆ, ಯಕ್ಷಾದಿಗಳನ್ನು ಪೂಜಿಸ್ತೇವೆ, ಭೂತಗಳನ್ನು ಪೂಜಿಸ್ತೇವೆ. ಇಂಥವ್ರು ಇವತ್ತು ನಮಗೆ ಕಾಣಿಸ್ತಾರೆ. ಕೆಲವರು ದೇವತೆಗಳನ್ನು ಮಾತ್ರ ಪೂಜೆ ಮಾಡ್ತಾರೆ, ಕೆಲವರು ಯಕ್ಷಾದಿಗಳನ್ನು ಪೂಜಿಸ್ತಾರೆ, ಕೆಲವರು ಈ ಭೂತಗಳನ್ನು ಆರಾಧಿಸ್ತಾರೆ. ಇದಲ್ಲದೆ ದೇವತೆಗಳನ್ನು ಪೂಜೆ ಮಾಡೋರಲ್ಲಿಯೂ ಕೂಡ ಸಾತ್ವಿಕ ರಾಸ ತಾಮಸಗಳೆಂಬ ಮೂರು ವಿಭಾಗಗಳಿವೆ. ಸಾತ್ವಿಕ ರಾಸ ತಾಮಸಗಳು ವಿಭಾಗ, ಅದರಲ್ಲಿ ವಿಷ್ಣುವೇ ಸರ್ವೋತ್ತಮ, ರಮಾ ಬ್ರಹ್ಮಾದಿಗಳು ಅವನ ಪರಿವಾರ ಅಂತ ತಿಳ್ಕೊಂಡು ಯಾರು ಪೂಜಿಸ್ತಾರೆ ಅವರು ಇಂತಹ ಒಂದು ಸಾತ್ವಿಕವಾಗಿರತಕ್ಕಂತಹ ಪೂಜೆಯನ್ನು ಮಾಡೋದರಿಂದ ಪರಮಾತ್ಮ ಸಂತುಷ್ಟನಾಗಿ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ. ಯಾರಿಗೆ ವಿಷ್ಣು ಸರ್ವೋತ್ತಮತ್ವ ವಿಷಯದಲ್ಲಿ ಸಂದೇಹ ಇದೆ ಅವರು ಸಾತ್ವಿಕರ ಹಾಗೆ ಆಯಾ ದೇವತೆಗಳ ಪೂಜೆಯನ್ನು ಮಾಡ್ತಾ ಆ ದೇವತಾಂತರ್ಯಾಮಿ ವಿಷ್ಣುವನ್ನು ಪೂಜಿಸಲ್ಲ. ಗಣಪತಿಯನ್ನು ಪೂಜಿಸುವಾಗಲೂ ಅಂತರ್ಯಾಮಿ ಪರಮಾತ್ಮ ಪೂಜಿಸಬೇಕು. ಇತರ ಯಾವುದೇ ದೇವತೆಗಳನ್ನು ಪೂಜಿಸುವಾಗಲೂ ಅಂತರ್ಯಾಮಿ ಆಗಿರತಕ್ಕಂತಹ ವಿಷ್ಣುವನ್ನು ಪೂಜಿಸದೆ ಆಯಾ ಹೆಸರುಗಳಿಂದಲೇ ಆ ದೇವತೆಗಳು ವಾಚ್ಯರಾಗಿದ್ದಾರೆ ಅಂತ ತಿಳ್ಕೊಂಡು ಪೂಜಿಸ್ತಾರೆ. ಹಾಗಾದಾಗ ಏನಾಗತ್ತೆ ಅಂದರೆ ಅವರ ಆ ಪೂಜೆ ಅದು ವಿಷ್ಣುವಿಗೆ ಸೇರುವುದಿಲ್ಲ.
ಅಂತಹ ಪೂಜೆಯನ್ನು ಅದೇ ದೇವತೆಗಳ ಹೆಸರಿಟ್ಕೊಂಡಿರ್ತಕ್ಕಂತಹ ಯಕ್ಷರಾಕ್ಷರು ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರಿಗೆ ಸ್ವರ್ಗ ಮಾತ್ರ ದೊರೆಯುವಂಥದ್ದು. ಇದು ರಾಜಸರು. ಇನ್ನು ಕೆಲವರು ಏನು ಮಾಡ್ತಾರಂದರೆ ಶಿವನನ್ನು ಪೂಜಿಸ್ತಾರೆ, ಶಕ್ತಿಯನ್ನು ಪೂಜಿಸ್ತಾರೆ, ಸ್ಕಂದನನ್ನು ಪೂಜಿಸ್ತಾರೆ, ಇಂದ್ರ, ಸೂರ್ಯ, ಗಣಪತಿ ಇವರೇ ಸರ್ವೋತ್ತಮ ಅಂತ ಪೂಜಿಸ್ತಾರೆ. ಬ್ರಹ್ಮಾದಿ ದೇವತೆಗಳು, ವಿಷ್ಣು ಇವರ ಸೇವಕರನ್ನು ಪೂಜಿಸ್ತಾರೆ. ಇವರು ತಾಮಸರು. ಇವರ ತಾಮಸ ಪೂಜೆಯನ್ನು ಶಿವ, ಸ್ಕಂದ, ಇಂದ್ರ ಅಂತ ಹೆಸರಿಟ್ಕೊಂಡಿದ್ದಾರಲ್ಲ ಅಂತಹ ಭೂತ ಪ್ರೇತಗಳು ಸ್ವೀಕಾರ ಮಾಡಿ ಇಂಥವರಿಗೆ ನರಕಾದಿ ಅನರ್ಥಗಳನ್ನು ಕೊಡ್ತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ. ವಿಷ್ಣು ಪುರಾಣದ ವಚನಗಳನ್ನು ಉದ್ಧರಿಸಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಹೀಗೆ ಅವರವರ ಸ್ವಭಾವ, ಅವರವರ ಯೋಗ್ಯತೆ, ಅವರವರ ಶ್ರದ್ಧೆಗೆ ಅನುಗುಣವಾಗಿ ಇವರು ಕರ್ಮಗಳನ್ನು ಆಚರಿಸೋದ್ರಿಂದ ಇವರು ಸಾತ್ವಿಕರು, ರಾಜಸರು, ತಾಮಸರು ಎಂಬುದಾಗಿ 3 ರೀತಿಯಾಗಿ ಇದ್ದಾರೆ. ಅವರಿಗೆ ದೊರೆತಕ್ಕಂಥ ಫಲವೂ ಕೂಡ 3 ರೀತಿಯಾಗಿ ಇರುವಂಥದ್ದು. ಯಾರು ದೇವತೆಗಳನ್ನು ಆರಾಧಿಸ್ತಾರೋ ಅವರಿಗೆ ಮೋಕ್ಷ ಫಲ, ಯಾರು ಅವರು ಸಾತ್ವಿಕರು, ಯಾರು ದೇವತೆಗಳ ಹೆಸರಿನಿಂದ ರಾಕ್ಷಸರನ್ನು ಆರಾಧಿಸ್ತಾರೋ ಅವರಿಗೆ ಸ್ವರ್ಗಫಲ, ಯಾರು ಈ ತಾಮಸ ಶ್ರದ್ಧೆ ಉಳ್ಳವರು ಅವರು ಶಿವನ ಪರಿವಾರವಾಗಿರ್ತಕ್ಕಂತಹ ಭೂತಾದಿಗಳನ್ನು ಆರಾಧಿಸ್ತಾರೆ, ಅವರು ದೊರೆತಕ್ಕಂತಹ ಫಲ ಭೂತಾದಿತ್ವೇ ಫಲ. ಹೀಗೆ ಸ್ಮೃತಿಯ ಆಧಾರವಾಗಿ ಈ ಶ್ಲೋಕದ ಅರ್ಥವನ್ನು ಮಧ್ವಾಚಾರ್ಯರು ತಾತ್ಪರ್ಯ ಭಾಷ್ಯಗಳು ನಿರೂಪಣೆ ಮಾಡಿದ್ದಾರೆ. ಅದನ್ನು ರಾಯರಲ್ಲಿ ಸಂಗ್ರಹಿಸಿದ್ದಾರೆ ಅಂತ ಹೇಳ್ತಾ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.